ನಮಸ್ಕಾರ. KS ಆಕಾಂಕ್ಷಿಗಳಿಗೆಲ್ಲ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈರಪ್ಪ ಗುರುಲಿಂಗಪ್ಪ ಚೌಗಲ. ಈ ವೇದಿಕೆ ಒಳಗೆ ಈಗಾಗಲೇ ಈ ಒಂದು ಸಾಮಾನ್ಯ ಅಧ್ಯಯನದೊಳಗೆ ಬರುವಂಥ ಅರ್ಥಶಾಸ್ತ್ರದ ಕುರಿತಾಗಿ ಸಾಕಷ್ಟು ವಿಸ್ತೃತವಾದಂಥ ಸಿರೀಸನ್ನು ಕ್ಲಾಸ್ಗಳನ್ನು ನಾನು ಮಾಡಿದ್ದೀನಿ. ಸೊ ಬಹುತೇಕರು ಅದನ್ನು ಕೇಳಿದ್ದೀರಿ ಅಂದ್ಕೋತೀನಿ. ಈಗ ಮತ್ತೊಮ್ಮೆ ಇದು ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಈ KS ಮುಖ್ಯ ಪರೀಕ್ಷೆ ಅಂತ ಏನಿದೆ, KS ಮೇನ್ ಎಕ್ಸಾಮಿನೇಷನ್. ಸೊ ಈ ಮೇನ್ ಎಕ್ಸಾಮಿನೇಷನ್ದೊಳಗೆ KS ಮೇನ್ಸ್ ಎಕಾನಮಿ ಸಿಲಬಸ್ ಅನ್ನುವಂಥದ್ದನ್ನು ನಾವು ಮೊದಲಿಗೆ ನೋಡೋದಕ್ಕೆ ಹೊರಟಿದ್ದೀವಿ. ಸೊ ಇದಕ್ಕಿಂತ ಮುಂಚೆ ನಾನು ತಮ್ಮ ಗಮನಕ್ಕೆ ತರಬಯಸುವಂಥ ವಿಷಯ ಏನು ಅಂತಂದರೆ, ನಾನು ಈ ಅರ್ಥಶಾಸ್ತ್ರದೊಳಗೆ ಈ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವೀಧರನಾಗಿದ್ದು ಈ ಅರ್ಥಶಾಸ್ತ್ರ ವಿಷಯವನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆ ಮಾಡ್ತಾ ಬಂದಿದ್ದೀನಿ. ಇನ್ನು ಈ KS ಮೇನ್ಸ್ಗೆ ಏನು ಒಂದು ಎಕಾನಮಿ, ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರ, ಇಲ್ಲಿ ಶಾಸ್ತ್ರ ಅನ್ನೋದು ತುಂಬ ಇಲ್ಲ. ಇಲ್ಲಿ ಏನಿರೋದು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆ, ಎಕಾನಮಿ ಅಂತೇನಿದೆ. ಸೊ ಅದನ್ನು ನಾವು ಗಮನಿಸಬೇಕು. ಸೊ ಈ ಎಕಾನಮಿ ಕುರಿತಾಗಿ ಪಠ್ಯಕ್ರಮ ಏನಿದೆ ಅನ್ನೋದನ್ನು ಮೊದಲು ನಿಮ್ಮ ಗಮನಕ್ಕೆ ನಾನು ತರ್ತೀನಿ. ಸೊ ಆನಂತರ ಒಂದೊಂದೇ ಅಧ್ಯಾಯಗಳನ್ನು ತೆಗೆದುಕೊಂಡು ಅದರೊಳಗಿರುವ ಒಂದೊಂದೇ ಟಾಪಿಕ್ಗಳನ್ನು ನಾವು ಡೀಲ್ ಮಾಡ್ತಾ ಹೋಗುವಂಥದ್ದನ್ನು ಮಾಡೋಣ. ಸೊ ಬಹುತೇಕ ಏನು KS ಮುಖ್ಯ ಪರೀಕ್ಷೆ ಎನಿ ಟೈಮ್ ಆಗ್ಬೋದು. ಅದು ಇಂದಾಗತ್ತೆ, ನಾಳೆ ಆಗತ್ತೆ, ಮುಂದೆ ಹೋಗುತ್ತೆ. ಇದನ್ನು ಯಾವುದೂ ತಾವು ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಪ್ರೀತಿಯ ಸಲಹೆ ಇದು. ಸೊ ಪರೀಕ್ಷೆ ನಾಳೇ ಆಗುತ್ತೆ ಅನ್ನುವಂಥ ಸೀರಿಯಸ್ನೆಸ್ಸನ್ನು ಇಟ್ಟುಕೊಂಡು ತಾವು ಸಿದ್ಧತೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಸೊ ಆ ನಿಟ್ಟಿನೊಳಗೆ ಈ ಏನು KS ಮುಖ್ಯ ಪರೀಕ್ಷೆಯ ಒಟ್ಟಾರೆ ತಿಳುವಳಿಕೆ ತಮಗಿದೆ ಅಂದ್ಕೋತೀನಿ. ಸೊ ಇಲ್ಲಿ ಈಗ ಸದ್ಯ ನಿಮಗಿರೋದು 5 ಪತ್ರಿಕೆಗಳಿದೆ ಅನ್ನುವಂಥದ್ದು, ಭಾಷಾ ಪತ್ರಿಕೆಗಳನ್ನು ಹೊರತುಪಡಿಸಿ. ಸೊ ಅದು ಕನ್ನಡ ಮತ್ತು ಇಂಗ್ಲೀಷ್ ಅನ್ನುವಂಥ ಭಾಷಾ ಪತ್ರಿಕೆಗಳನ್ನು ಹೊರತುಪಡಿಸಿ ಒಟ್ಟು 5 ಪತ್ರಿಕೆಗಳಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಸೊ ಅದರೊಳಗೆ ಪತ್ರಿಕೆ 1 ಅನ್ನುವಂಥದ್ದು ಎಸ್ಸೆ ರೈಟಿಂಗ್ ಅನ್ನುವಂಥದ್ದಿದೆ. ಸೊ ಈ ಎಸ್ಸೆ ರೈಟಿಂಗ್ಗಾಗಿ ತಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಸೊ ಇಲ್ಲಿ ಎಸ್ಸೆ ಅನ್ನುವಂಥದ್ದು ಪ್ರತಿ ಪತ್ರಿಕೆಗೂ 250 ಮಾರ್ಕ್ಸ್ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸಿದಿರಿ ಅಂದ್ಕೋತೀನಿ. ಎನಿವೆ ಈ ಎಸ್ಸೆದೊಳಗೆ 2 ಎಸ್ಸೆಗಳು ಬರ್ತವೆ, ಎಸ್ಸೆ 1, ಎಸ್ಸೆ 2, ಸೆಕ್ಷನ್ 1, ಸೆಕ್ಷನ್ 2 ಅಂತ. ಸೊ ಆ ಲೆಕ್ಕಕ್ಕೆ ಪ್ರತಿ ಸೆಕ್ಷನ್ಗೆ ಇರುವಂಥ ಒಂದು ಎಸ್ಸೆಗೆ 125 ಅಂಕಗಳು ಇರ್ತದೆ. ಸೊ ಇದನ್ನು ತಾವು ಬರಿತೀರಿ. ಸೊ ಎಸ್ಸೆ ಅನ್ನೋದು ಮೊದಲ ಪತ್ರಿಕೆ. ಯಾವುದು ನಿಮ್ಮ ಅಂಕಗಳನ್ನು ಪರಿಗಣಿಸುವಂಥದ್ದು, ಮೆರಿಟ್ಗೆ ಅಂಕಗಳನ್ನು ಯಾವ ಪತ್ರಿಕೆಗಳದ್ದು ಪರಿಗಣಿಸ್ತಾರೆ ಅಂದರೆ ಒಟ್ಟು 5 ಪತ್ರಿಕೆಗಳದ್ದು ಪರಿಗಣಿಸ್ತಾರೆ. ನಿಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪತ್ರಿಕೆಗಳು ಅವನ್ನು ನಾವು ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಕರಿತೀವಿ, ಅರ್ಹತಾ ಪತ್ರಿಕೆಗಳು ಅಂತ. ಸೊ ಅದರೊಳಗೆ ನೀವು ಔಟ್ ತೊಗೊಂಡ್ರೂ ಕೂಡ ಏನೂ ಉಪಯೋಗ ಇಲ್ಲ. ಬಟ್ ಹಾಗಂತಂದು ನೀವು ಒಂದು 35 ಮಿನಿಮಮ್ ತೊಗೊಳ್ಳಿಲ್ಲ ಅಂತಂದರೆ ಈ ಉಳಿದ 5 ಪತ್ರಿಕೆಗಳು ಮೌಲ್ಯಮಾಪನಕ್ಕೆ ಒಳಗಾಗೋದಿಲ್ಲ ಅನ್ನೋದು ತಮಗೆಲ್ಲ ಗೊತ್ತಿದೆ ಅಂದ್ಕೋತೀನಿ. ಓಕೆ. ಸೊ ಎಸ್ಸೆ ಮೊದಲ ಪತ್ರಿಕೆ ಆದರೆ ಆನಂತರ ಇರುವಂಥವು 4 GS ಪೇಪರ್ಸ್ ಅಂತ ನಾವು ಕರಿತೀವಿ. GS ಪೇಪರ್ಸ್ 4 GS ಪೇಪರ್ಸ್ ಇದೆ. ಸೊ ಈಗ ನಾವು ನೋಡೋದಕ್ಕೆ ಹೋಗ್ತಾ ಇರುವಂಥದ್ದು ಮೊದಲ ಪತ್ರಿಕೆ ಒಳಗಿನ ಒಂದು ಭಾಗ ಅನ್ನುವಂಥದ್ದು. ಓಕೆ. ಇಲ್ಲಿ ಈ GS ಪೇಪರ್ 1, 2, 3 ಆ್ಯಂಡ್ 4 ಅಂತ ತೆಗೆದುಕೊಂಡಾಗ ಆ್ಯಕ್ಚುಯಲ್ GS ಇನ್ ಟ್ರೂ ಸೆನ್ಸ್ ಅಂತಿರೋದು ಈ 3 ಪತ್ರಿಕೆಗಳು ಮಾತ್ರ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು. ಸೊ ಇವುಗಳ ವಿವರವಾದ ಪಠ್ಯಕ್ರಮವನ್ನೆಲ್ಲ ತಾವು ನೋಡ್ಕೋತೀರಿ ಅಂತ ನಾನು ಅಂದ್ಕೋತೀನಿ. ಸೊ ಇವು ನಿಜವಾಗಿಯೂ GS ಜನರಲ್ ಸ್ಟಡೀಸ್ ಅನ್ನುವಂಥ ಪದಕ್ಕೆ ಸೂಕ್ತವಾದಂಥ ಪತ್ರಿಕೆಗಳು ಅಂದರೆ ಇವು ಮಾತ್ರ ಅಂತ. ಸೊ ಯಾಕಂದರೆ ಇಲ್ಲಿ ನಿಮಗೆ ಯಥಾ ಪ್ರಕಾರ ನಮ್ಮ ಇತಿಹಾಸ ಇರ್ಬೋದು, ಭೂಗೋಳ ಇರ್ಬೋದು, ಸಂವಿಧಾನ ಇರ್ಬೋದು, ಆರ್ಥಿಕತೆ ಇರ್ಬೋದು, ವಿಜ್ಞಾನ ತಂತ್ರಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಹೌದಾ? ಸೊ ಇವೆಲ್ಲ ಸಂಗತಿಗಳು ಕವರ್ ಆಗೋದು ಈ 3 ಪತ್ರಿಕೆಗಳಲ್ಲಿ ಮಾತ್ರ. ಸೊ ಕೊನೆಯದನ್ನು GS ಪೇಪರ್ ಅಂತಲೇ ಕರೀತಾರೆ. ಬಟ್ ತಮಗೆ ಗೊತ್ತಿರೋ ಹಾಗೆ ಇದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಇವನ್ ಅಪ್ಟಿಟ್ಯೂಡ್ ಅನ್ನುವಂಥ ಪತ್ರಿಕೆ. ಸೊ ಇದು ಆ್ಯಕ್ಚುಲಿ GS ಅನ್ನೋ ಶಬ್ದಕ್ಕೆ ಅರ್ಹ ಅಲ್ಲ, ಆದರೂ ಅದನ್ನು ಈ GS ಪೇಪರ್ಸ್ ಅನ್ನೋ ಕ್ಯಾಟಗರಿ ಒಳಗೆ ಸೇರಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಎಲ್ಲ ಪತ್ರಿಕೆಗಳಿಗೂ 250 ಅಂಕಗಳು ತಲಾ 250 ಅಂಕಗಳು ಇರುವಂಥದ್ದು. ಸೊ ಅಲ್ಲಿಗೆ
ನಿಮಗೆ ಇಲ್ಲಿ ಗಮನಿಸಬಹುದು ಈ 4 GS ಪೇಪರ್ಗಳು 1000 ಅಂಕಗಳಾಯಿತು. ಎಸ್ಸೆ 2250 ಅಂದರೆ ಒಟ್ಟು ನಿಮಗೆ ಮೆರಿಟ್ಗೆ ಕನ್ಸಿಡರ್ ಮಾಡುವಂಥ ಅಂಕಗಳ ಸಂಖ್ಯೆ ಎಷ್ಟು ಅಂದರೆ 1250. ಸೊ ಇದು ನೀವು ಮೇನ್ಸ್ ಎಕ್ಸಾಮ್ನಲ್ಲಿ ಬರೀತಿರುವಂಥ ಪತ್ರಿಕೆಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ತುಂಬ ದೊಡ್ಡದಿದೆ, ತಮಗೆಲ್ಲ ಗೊತ್ತಿದೆ ಸಿಲೆಬಸ್ ಎಷ್ಟು ಹೆವಿ ಇದೆ, ಎಷ್ಟು ವಿಸ್ತೃತವಾಗಿದೆ ಅನ್ನುವಂಥದ್ದು. ಸೊ ಉಳಿದ ಯಾವ ಪತ್ರಿಕೆಗಳ ವಿವರಗಳನ್ನು ನಾನು ಕೊಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಜಸ್ಟ್ ನಿಮಗಿಲ್ಲಿ ಔಟ್ಲೈನ್ದೊಳಗೆ ನಾನು ಹೇಳಿದ್ದೀನಿ. ಓಕೆ, ಸೊ ಎನಿವೆ ಈಗ KS ಮೇನ್ಸ್ನಲ್ಲಿ ಆಪ್ಷನಲ್ ಅನ್ನುವಂಥ ಪತ್ರಿಕೆಯನ್ನಂತೂ ತೆಗೆದು ಬಿಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತಿದೆ. ಓಕೆ, ಸೊ ಹಾಗಿದ್ರೆ ಈ ಒಂದು 4 GS ಪೇಪರ್ಗಳಲ್ಲಿ GS ಪೇಪರ್ 1 ಇಲ್ಲಿದೆ. KS ಮುಖ್ಯ ಪರೀಕ್ಷೆ ಇದರೊಳಗೆ GS ಪೇಪರ್ 1 ಸಾಮಾನ್ಯ ಅಧ್ಯಯನ ಪತ್ರಿಕೆ 1, ಅದರೊಳಗೆ ಸೆಕ್ಷನ್ 3 ಭಾಗ 3 ಅನ್ನುವಂಥದ್ದು. ಈ ಭಾಗ 3 ಅನ್ನೋದರಡಿ ಒಳಗೆ ಅದರ ಟೈಟಲ್ ಏನಿದೆ, ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಅನ್ನಬಹುದು, ಇಲ್ಲ ಇಂಡಿಯನ್ ಎಕಾನಮಿ ಅಂತ ಜನರಲ್ ಆಗಿ ಕರಿಬಹುದು, ಯೋಜನೆ ಪ್ಲಾನಿಂಗ್ ಮತ್ತು ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್. ಹೀಗೆ ಅವರು ಏನೋ 3 ಶಬ್ದಗಳನ್ನು ಬಳಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದನ್ನು ಒಟ್ಟಾರೆ 7 ಘಟಕಗಳು, 7 ಘಟಕಗಳು ಅಂದರೆ ಯು ಕ್ಯಾನ್ ಕಾಲ್ ದೆಮ್ ಆ್ಯಸ್ ಚಾಪ್ಟರ್ಸ್, ಅಧ್ಯಾಯಗಳು ಅಂತ. ಹಾಗಂದು ಯಾವ ಒಂದು ಅಧ್ಯಾಯವು, ಹಾಗೆ ಎಕ್ಸೆಪ್ಷನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಪ್ಲ್ಯಾನಿಂಗ್ ಅಂತ ಬಂದರೆ ಇಟ್ ಡೀಲ್ಸ್ ಪ್ಯೂರ್ಲಿ ವಿತ್ ಪ್ಲ್ಯಾನಿಂಗ್ ಅಂತ ನಾವು ನೋಡ್ಬೋದು. ಬಟ್ ಉಳಿದ ಕಡೆ ಸುಮಾರಷ್ಟು ಓವರ್ಲ್ಯಾಪಿಂಗ್ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಸೊ ತಾವು ಈ ಪಠ್ಯಕ್ರಮ, ನಾನು ನನ್ನ ಏನು ವಿಷಯ ಯಾವುದಿದೆ ಇದರ ಕುರಿತಾದ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಬಟ್ ನನ್ನ ಪ್ರೀತಿಯ ಸಲಹೆ ನಿಮಗೆಲ್ಲರಿಗೂ KS ಮೇನ್ಸ್ಗೆ ಸೀರಿಯಸ್ ಆಗಿ ತಯಾರು ಮಾಡ್ತಿರೋರು ಏನು ಅಂತಂದರೆ, ಈ KS ಮುಖ್ಯ ಪರೀಕ್ಷೆಯ ಇಷ್ಟೂ ಪತ್ರಿಕೆಗಳ ಪಠ್ಯಕ್ರಮ ನಿಮ್ಗೆ ಆಲ್ಮೋಸ್ಟ್ ಬಾಯ್ಪಾಠ ಆದಂತೆ ಆಗಬೇಕು. ಅದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಕಷ್ಟದ ಕೆಲಸ ಅಂತಂದು ಬಿಡುವಂತಿಲ್ಲ, ಅಷ್ಟು ಹೆವಿ ಸಿಲೆಬಸ್ಸು, ಅಷ್ಟು ಏನು ಥೊರೋ ಅಥವಾ ವೆರಿ ಮಚ್ ಲಾಂಗ್ ಸಿಲೆಬಸ್ಸನ್ನು ಸೆಟ್ ಮಾಡಿದ್ದಾನೆ. ಅವನಿಗೆ ಆ ಅಧಿಕಾರ ಇದೆ, ಅದನ್ನು ನಾವು ಪ್ರಶ್ನಿಸೋದಕ್ಕೆ ಬರೋದಿಲ್ಲ. ಸೊ ಅವನು ಹೇಗಾದರೂ ಇಟ್ಟಿರಲಿ, ನಾವು ಅದಕ್ಕೆ ತಕ್ಕಂತೆ ಸಿದ್ಧರಾಗೋದು ಮಾತ್ರ ನಮ್ಮ ಕೈಯಲ್ಲಿರುವಂಥದ್ದು, ಅದು ನಮಗೆ ಸಾಧ್ಯ ಇರುವಂಥದ್ದು ಕೂಡ. ಸೊ ಆ ನಿಟ್ಟಿನೊಳಗೆ ಈ 7 ಘಟಕಗಳು ಏನಿದಾವೆ, ಏನು ಅವುಗಳ ವಿಶೇಷತೆ ಅನ್ನೋದನ್ನು ಮೊದಲು ನಿಮ್ಮ ಗಮನಕ್ಕೆ ತಂದು, ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ, ಕೆಲವು ಟಾಪಿಕ್ಗಳು ಏನಾಗಿದ್ದಾವೆ ಅಂದರೆ ಓವರ್ಲ್ಯಾಪಿಂಗ್ ಕೂಡ ಆಗಿದ್ದಾವೆ. ಆಮೇಲೆ ಕೆಲವು ಟಾಪಿಕ್ಗಳನ್ನು ಅವನು ಜಸ್ಟ್ ಬ್ಲೈಂಡ್ಲಿ ಅಂತ ಹೇಳ್ತಾರಲ್ಲ, ಕಣ್ಣು ಮುಚ್ಕೊಂಡು ಅಥವಾ ಕುರುಡನಾಗಿ ಆ ಟಾಪಿಕ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದು ಯಾಕೆ ಹಾಗೆ ಮೆನ್ಷನ್ ಮಾಡಿದ್ದಾನೆ ಅದನ್ನು ನಾವು ಅವನು ಕೇಳೋಕ್ಕಾಗೋದಿಲ್ಲ. ಯಾವ ಪುಣ್ಯಾತ್ಮ ಸೆಟ್ ಮಾಡ್ಯಾನೋ ಅದು ನಮಗೆ ಗೊತ್ತಿಲ್ಲ. ಎನಿವೆ ಇಲ್ಲಿ ನಾವು ನಮ್ಮ ಮಿತಿ ಒಳಗೆ ಇದು ಏನು ಸಿಲೆಬಸ್ ಇದೆ ಇಷ್ಟನ್ನು ಥೊರವಾಗಿ ನೋಡುವಂಥದ್ದು, ಅಷ್ಟನ್ನು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಇದೇ ಹಂತದೊಳಗೆ ಒಂದು ಮಾತು ಸಹಜವಾಗಿ ಪ್ರಶ್ನೆ ಬಂದುಬಿಡ್ತದೆ, ಸರ್ ಈ ಒಂದು ವಿಷಯಕ್ಕೆ ನಾವು ಯಾವ ಪುಸ್ತಕನ ಓದಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದುಬಿಡ್ತದೆ. ಟು ಬಿ ಹಾನೆಸ್ಟ್, ಇದರೊಳಗೆ ನಿಮಗೆ ಒಂದು 30 to 40% ವಿಷಯಗಳು ಒಂದು 2-3 ಪುಸ್ತಕಗಳನ್ನು ಓದಿದಾಗ ಸಿಗಬಹುದು. ರಿಮೈನಿಂಗ್ ಅರೌಂಡ್ 60 to 70% ಸಿಲೆಬಸ್ ಏನಿದೆ ಅದಕ್ಕೆ ಯಾವುದೇ ನಿರ್ದಿಷ್ಟ ಪುಸ್ತಕದಲ್ಲಿ ಮಾಹಿತಿ ಅಂತ ಇಲ್ಲ. ಇದು ನಿಜವಾಗೂ ಬಹಳ ಸವಾಲಿನ ಕೆಲಸ. ಮತ್ತು ನೀವು ಹೇಗೆ ಮಾಡ್ತೀರಿ ಸರ್ ಅಂತಂದರೆ, ಎಸ್, ಐ ಹ್ಯಾವ್ ಅ ಕ್ವೈಟ್ ಲಾಂಗ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್. ದಟ್ ಈಸ್ ಫಸ್ಟ್ advantage or first thing, and I am quite familiar with both the languages, that is say Kannada and English. ಹೀಗಾಗಿ ಇಂಗ್ಲೀಷ್ನೊಳಗೆ ಬೇರೆ ಬೇರೆ ಮೂಲಗಳನ್ನು ಹುಡುಕಾಡಿ ತಡಕಾಡಿ ಎಷ್ಟೆಷ್ಟು ಸಿಗ್ತದನೋ ಅದನ್ನು ಅಷ್ಟೇ ತಗೊಂಡು ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿರೋದು ಇದು ಒಂದೇ ವಿಷಯ ಅಲ್ಲ, ನನ್ನ ತಿಳುವಳಿಕೆ, ನನ್ನ ಅನುಭವ. KS ಮುಖ್ಯ ಪರೀಕ್ಷೆಯಲ್ಲಿರುವ ಯಾವುದೇ ಪತ್ರಿಕೆಗೆ ನಿಗದಿಪಡಿಸಿರುವಂಥ ಯಾವುದೇ ವಿಷಯದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅಧ್ಯಯನ ಸಾಮಗ್ರಿ ಅನ್ನೋದು ನಿಮಗೆ ಎಲ್ಲೂ ಒಂದು ಕಡೆ ಅಂತ ಸಿಗೋದಿಲ್ಲ. ಇದು ರಿಯಾಲಿಟಿ, ನಿಮಗೂ ಕೂಡ ಬಹುತೇಕರಿಗೆ ಗೊತ್ತಿದೆ ಅಂದ್ಕೋತೀನಿ. ನಾನು
ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗೋ ಥರ ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕಾಗಿ ಯಾವ ಪುಸ್ತಕ ಓದೋಣ ಸರ್ ಅಂತಂದರೆ ನನ್ನ ಹತ್ರ ಸರಿಯಾದ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಯಾವುದೇ ಒಂದು ಪುಸ್ತಕದಲ್ಲಿ ಅದು ಈ ಪಠ್ಯಕ್ರಮದಂತೆ ವಿಷಯ ಸಿಗೋದಿಲ್ಲ. ಸೊ ಈಗ ನಾವು ಈ ಪಠ್ಯಕ್ರಮ 7 ಅಧ್ಯಾಯಗಳು ಏನಿದ್ದಾವೆ ಅನ್ನೋದನ್ನು ಒಂದೊಂದಾಗಿ ಬ್ರೀಫಾಗಿ ನೋಡ್ತಾ ಹೋಗೋಣ. ಮೊದಲನೇ ಅಧ್ಯಾಯದ ಹೆಸರು ಭಾರತದ ಅರ್ಥವ್ಯವಸ್ಥೆ ಅನ್ನುವಂಥದ್ದು. ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕಾನಮಿ ಅಂತ ನಾವು ಸಿಂಪಲ್ ಆಗಿ ಕರಿಬೋದು. ಸೊ ಸ್ವಾತಂತ್ರ್ಯಾನಂತರದ ಬೆಳವಣಿಗೆ, ಸ್ವಾತಂತ್ರ್ಯಾನಂತರದ ಬೆಳವಣಿಗೆ ಎಲ್ಲಿ ಅಂತ ಕೇಳಿದರೆ ಕೃಷಿ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗಿದೆ. ಸ್ವಾತಂತ್ರ್ಯಾನಂತರ ನಮಗೆ ಸ್ವಾತಂತ್ರ್ಯ ದೊರೆತಾಗ ನಮ್ಮ ಆಹಾರ ಉತ್ಪಾದನೆ ಎಷ್ಟಿತ್ತು? ಸಮ್ವೇರ್ ಅರೌಂಡ್ 50 ಮಿಲಿಯನ್ ಟನ್ಸ್ ಅಂತ ಇಟ್ಕೊಂಡ್ರೆ ಇವತ್ತು ಎಲ್ಲಿಗೆ ತಲುಪಿದ್ದೀವಿ? ಅದು ಕೇವಲ ಸುಮ್ಮನೆ ಆಹಾರ ಉತ್ಪಾದನೆ ಅಂತಲ್ಲ, ಅದಕ್ಕೆ ಸಂಬಂಧಿತ 10 ವಿಷಯಗಳು ಬರ್ತವೆ. ಅದನ್ನು ನಾನು ಟೋಟಲ್ ಆಗಿ ಕೃಷಿ ಆ್ಯಂಡ್ ರಿಮೆಂಬರ್, ಈ ಕೃಷಿ ಅನ್ನೋದು ಇಲ್ಲೂ ಬಂದಿದೆ. ನಂತರ ನಿಮಗೆ ಐ ಥಿಂಕ್ 6ನೇ ಅಧ್ಯಾಯದೊಳಗೂ ಕೂಡ ಕೃಷಿಯ ಮಹತ್ವ ಅಂತ ಬರ್ತದೆ. ನಾನೇನು ಮಾಡ್ತೀನಿ, ಅಲ್ಲೊಮ್ಮೆ ಇಲ್ಲೊಮ್ಮೆ ಪ್ರತ್ಯೇಕ ಹೇಳೋ ಬದಲಿಗೆ ಎಲ್ಲೆಲ್ಲಿ ಇಡೀ ಸಿಲೆಬಸ್ದೊಳಗೆ ಎಲ್ಲಿ ಕೃಷಿಗೆ ಸಂಬಂಧಿಸಿದ ವಿಷಯ ಇದೆಯೋ ಅದೆಲ್ಲವನ್ನು ತಗೊಂಡು ಒಂದೇ ಸಲಕ್ಕೆ ಮುಗಿಸ್ಬಿಡ್ತೀನಿ. ಸೊ ದ್ಯಾಟ್ ನಿಮಗೂ ಕೂಡ ಅಧ್ಯಯನ ಮಾಡೋದಕ್ಕೆ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು ವಿಚಾರ. ಓಕೆ, ಸೊ ಕೃಷಿ ಟೋಟಲ್ ಥೊರೋ ಆಗಿ. ಕೈಗಾರಿಕೆಗಳು, ಇಲ್ಲಿ ಏನು ಬೆಳವಣಿಗೆ ಆಗಿದೆ? ಸೊ ನಾವು ಸ್ವಾತಂತ್ರ್ಯ ದೊರೆತಾಗ ನಮ್ಮ ಕೈಗಾರಿಕಾ ಸ್ಥಿತಿಗತಿ ಹೇಗಿತ್ತು, ಪ್ರಸ್ತುತ ಯಾವ ಸ್ಥಿತಿಗೆ ತಲುಪಿದ್ದೀವಿ? ಪರ್ಟಿಕ್ಯುಲರ್ಲಿ ಕಳೆದ 10 ವರ್ಷದೊಳಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಿರುವಂಥ ಮಹತ್ವದ ಹಿನ್ನೆಲೆ ಒಳಗೆ ಭಾರತ ತುಂಬ ವೇಗವಾದಂತಹ ಒಂದು ಕೈಗಾರಿಕಾ ಪ್ರಗತಿಯನ್ನು ಕೂಡ ಸಾಧಿಸ್ತಾ ಇದೆ. ಇನ್ನು ಈ ಕೈಗಾರಿಕಾ ಅಂತ ಬಂದಾಗ ಇಲ್ಲಿ ವಲಯಗಳು ಅಂತ ಬರ್ತವೆ, ಬೇರೆ ಬೇರೆ ತೆರನಾದ ಕೈಗಾರಿಕೆಗಳು ಅಂತ ಬರ್ತವೆ, ಮತ್ತು ಕೈಗಾರಿಕೆಗಳನ್ನು ಗುರುತಿಸುವ ರೀತಿ ಕೂಡ ಬರ್ತದೆ. ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಅಂತ ನಾವು ಹೇಳ್ತೀವಿ. ಸೊ ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಇವಾಗ ಬ್ರಾಡ್ಲಿ 2 ಇದ್ದಾವೆ. ಒಂದು MSME ಅಂತ ಹೇಳ್ತೀವಿ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಇನ್ನೊಂದು ಹೆವಿ ಇಂಡಸ್ಟ್ರೀಸ್ ಅಂತ ಬರ್ತದೆ. ಸೊ ಇದರ ಡೆಫಿನೇಷನ್ ಕಾಲಕ್ಕೆ ಚೇಂಜ್ ಆಗ್ತಾ ಬಂದಿದೆ. ಇವನ್ ಈ 2025-26 ಮತ್ತೊಮ್ಮೆ ಈ MSMEಗಳ ಡೆಫಿನೇಷನನ್ನು ಕೇಂದ್ರ ಹಣಕಾಸು ಸಚಿವರು ಚೇಂಜ್ ಮಾಡಿದ್ದಾರೆ. ಅದು ಏನು ಎಂತ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೀನಿ. ದೆನ್ ತೃತೀಯ ವಲಯ, ಟೆರ್ಸಿಯರಿ ಸೆಕ್ಟರ್ ಅಂತ ಹೇಳ್ತೀವಿ, ಅಥವಾ ಸೇವಾ ವಲಯ ಅಂತ. ಟೆರ್ಸಿಯರಿ ಅಥವಾ ಸೇವಾ ವಲಯ ಅನ್ನುವಂಥದ್ದು. ಸೊ ಇಲ್ಲೇನು ಬರ್ತದೆ? ಮೇನ್ಲಿ ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಷನ್, ಟ್ರೇಡ್, ಬಿಸ್ನೆಸ್, ರೈಟ್, ಆ್ಯಂಡ್ ಸೋ ಮೆನಿ ಅದರ್ ತುಂಬ ಹೊಸದಾದಂಥ ಸೇವೆಗಳು ಆ್ಯಡ್ ಆಗ್ತಾ ಇದ್ದಾವೆ. ಸೊ ಅಂಥದ್ದು ಏನು? ಇವುಗಳ ಅನುಭವ ಅಂತ ನೋಡ್ರಿ. ಈ 3 ಕ್ಷೇತ್ರಗಳಲ್ಲಿ ಆದಂತಹ ಬೆಳವಣಿಗೆಯ ಅನುಭವ ಅಂತ ಅರ್ಥ. ಸಿಂಪಲ್ ಆಗಿ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಈ 3 ಕ್ಷೇತ್ರಗಳು ಎಲ್ಲಿದ್ದು, ನಂತರ ಹೇಗೆ ಬೆಳೀತಾ ಬಂದು, ಪ್ರಸ್ತುತ ಸನ್ನಿವೇಶ ಅವುಗಳದ್ದು ಏನಿದೆ. ಈ ಫಾರ್ ಎಕ್ಸಾಂಪಲ್ ಕೈಗಾರಿಕಾ ಅಂತ ತೊಗೊಂಡ್ರೆ ನಾವು ಈ ಕೈಗಾರಿಕಾ ನೀತಿಗಳು ಅಂತ ಬರ್ತದೆ. 1948ರಿಂದ ಇಲ್ಲಿವರೆಗೂ ಆಗಿರುವಂಥ ಅಷ್ಟು ನೀತಿಗಳನ್ನ ನಾವು ನೋಡಬೇಕಾಗ್ತದೆ. ಸೊ ಹೀಗೆ ಇವಿಷ್ಟು ಒಂದು ಸಲಕ್ಕೆ ನಿಮಗೆ ಮುಗಿದು ಬಿಡ್ತದೆ. ಇದು ಮೇಜರ್ ಸೆಗ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ. ನಾವು ಆರ್ಥಿಕ ವಲಯಗಳು ಅಂತ ಕರಿತೀವಲ್ಲ, ಸೊ ಆರ್ಥಿಕ ವಲಯಗಳ ಬಗ್ಗೆ ಒಂದು ಸಲ ಬೇಸಿಕ್ ತಿಳ್ಕೊಂಡ್ಬಿಟ್ರೆ ನಮಗೆ ಒಂದು ಇಡೀ ಭಾರತದ ಆರ್ಥಿಕತೆ ಕುರಿತಾದ ಒಂದು ಸ್ಥೂಲ ಚಿತ್ರಣ ಬಂದುಬಿಟ್ಟಂಗೆ ಆಗ್ತದೆ. ಸೊ ಅದನ್ನು ನೀವು ನೋಡ್ತೀರಿ. ಇನ್ನು ಟಾಪಿಕ್ ಇವು ಕನ್ಸೆಪ್ಟ್ಸ್ ಬರ್ತವೆ. ಇಲ್ಲಿ ನೋಡಿ, ಬೆಳವಣಿಗೆ ಹಾಗೂ ವಿತರಣಾ ನ್ಯಾಯ ಅಂತ, ಗ್ರೋತ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಎಸ್, ಯು ಆಲ್ ನೋ ದಟ್ ಇಂಡಿಯನ್ ಎಕಾನಮಿ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್ there is some increasing inequality in distribution of income and wealth ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಆರ್ಥಿಕತೆ ವೇಗವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ, ಮತ್ತೊಂದು ಕಡೆ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತಾ ಇದೆ. ಸೊ ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯನ್ನು ಸಮತೋಲನಕ್ಕೆ ತರುವಂಥ ಒಂದು ಪ್ರಕ್ರಿಯೆ, ಒಂದು ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗ್ತಿರ್ತದೆ. ಇದನ್ನೇ ಏನಂತ ಕರೀತಾರೆ? ವಿತರಣಾ ನ್ಯಾಯ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಕರೀತಾರೆ. ಓಕೆ, ಅದು ಏನು ಎಂತ ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಬಡತನ ಹಾಗೂ ಅಸಮಾನತೆ, ಎಸ್, ದ ಕಂಟಿನ್ಯೂಯೇಷನ್. ಭಾರತದಲ್ಲಿ ಬಡತನವನ್ನು ಅಳೆಯುವಂಥ ಪ್ರಯತ್ನಗಳು ಫಾರ್ಚುನೇಟ್ಲಿ ಕಳೆದ 1.5 ದಶಕದೊಳಗೆ ಭಾರತದಲ್ಲಿ ಬಡತನ ಅತ್ಯಂತ ವೇಗವಾಗಿ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಇತ್ತೀಚಿನ ಬಡತನ ಅಳೆಯುವಂಥ ಪ್ರಯತ್ನಗಳು ಮುಖ್ಯವಾಗಿ
ಈ ನೀತಿ ಆಯೋಗದಿಂದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಬರ್ತದೆ. ಸೊ ಅದರ ಪ್ರಕಾರ ಭಾರತದಲ್ಲಿ ಬಡತನ ಹೇಗಿದೆ, ಏನಿದೆ ಇತ್ಯಾದಿಯನ್ನು ನಾವು ನೋಡ್ತೀವಿ ಮತ್ತು ಅಸಮಾನತೆ ಅನ್ನೋದನ್ನು ಕೂಡ ನೋಡ್ತೀವಿ. ಯೋಜನೆಯ ಅವಧಿಯಲ್ಲಿ ಕರ್ನಾಟಕದ ಆರ್ಥಿಕತೆಯ ಬೆಳವಣಿಗೆ, ಇದು ತಾವು ಗಮನಿಸಬೇಕು. ಪ್ರತಿ ಚಾಪ್ಟರನ್ನು ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಎಕ್ಸೆಪ್ಷನ್ಸ್ ಇದ್ದರೂ ಇರ್ಬೋದು. ಪ್ರತಿ ಚಾಪ್ಟರನ್ನು ಆತ ಏನು ಮಾಡಿದ್ದಾನೆ ಅಂದರೆ 2 ಭಾಗ ಮಾಡಿದ್ದಾನೆ. ಒಂದು ಭಾರತದ ಆರ್ಥಿಕತೆ ಕುರಿತು ಹೇಳ್ತಾನೆ, ಅದರ ನೆಕ್ಸ್ಟ್ ಕರ್ನಾಟಕದ ಆರ್ಥಿಕತೆ ಅಂತ ಬರ್ತಾನೆ. ಈಗ ಇಲ್ಲಿ ನೋಡಿದ್ರೆ ನೀವು ಸ್ವಾತಂತ್ರ್ಯಾನಂತರದ ಭಾರತದ ಕೃಷಿ ಕೈಗಾರಿಕಾ ತೃತೀಯ ವಲಯಗಳ ಬೆಳವಣಿಗೆ ಅಂತ ನೋಡಿದ್ವಿ. ಇನ್ನು ಯೋಜನೆ ಅವಧಿಯಲ್ಲಿ ಕರ್ನಾಟಕದ ಆರ್ಥಿಕತೆ ಬೆಳವಣಿಗೆ, ಮತ್ತು ಇಲ್ಲಿ ಯಾವುದೇನು ಯೋಜನೆ ಅವಧಿ ಬಿಟ್ಟೇನದು ಇಲ್ಲ, ಅದನ್ನು ಅಲ್ಲಿ ಪದ ಬಳಸಿಲ್ಲ ಅಷ್ಟೇ ಅವನು. ಭಾರತದಲ್ಲಿ ಆದಂಥ ಕೃಷಿ ಕೈಗಾರಿಕಾ ತೃತೀಯ ವಲಯಗಳ ಬೆಳವಣಿಗೆ ಕೂಡ ಇದೇ ಯೋಜನೆಗಳ ಅವಧಿಯಲ್ಲಿ ಆಯಿತು. ಕರ್ನಾಟಕದಲ್ಲೂ ಕೂಡ ಅದೇ ಯೋಜನೆಯ ಅವಧಿಯಲ್ಲಿ. ಅದನ್ನು ಬಿಟ್ಟು ಭಾರತದ ಅರ್ಥವ್ಯವಸ್ಥೆಯನ್ನು ನಾವು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹೀಗೆ ಯೋಜನೆಯ ಅವಧಿಯಲ್ಲಿ ಕರ್ನಾಟಕದ ಆರ್ಥಿಕತೆಯ ಬೆಳವಣಿಗೆ. ಇಲ್ಲಿ ಏನು ಬೆಳವಣಿಗೆ ಅಂದರೆ ಏನು ಮತ್ತೆ ಅಗೇನ್ ಕರ್ನಾಟಕದಲ್ಲಿ ಕೃಷಿ, ಕರ್ನಾಟಕದಲ್ಲಿ ಕೈಗಾರಿಕೆ, ಕರ್ನಾಟಕದಲ್ಲಿ ತೃತೀಯ ತೃತೀಯ ವಲಯದ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನಾವು ನೋಡೋದು. ರಾಜ್ಯದ ಆರ್ಥಿಕತೆಯಲ್ಲಿ ಬೆಳವಣಿಗೆ ಹಾಗೂ ವಲಯವಾರು ಬದಲಾವಣೆ. ಅದೇ ವಲಯವಾರು ಬದಲಾವಣೆ. ವಲಯ ಅಂದರೆ ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ. ಏನೇನು ಬದಲಾವಣೆ ಆಗಿದೆ ಸಿಗ್ತದೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ದೆನ್ ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪರ್ಕಗಳು. ನೋಡ್ರಿ, ಸುಮ್ಮನೆ ರ್ಯಾಂಡಮ್ ಆಗಿ ಹೋಗೋದು ಕೆಲವು ಟಾಪಿಕ್ಸನ್ನು. ಇದು ಹೇಳೋ ಪದ್ಧತಿ ಅಲ್ಲ. ನನ್ನನ್ನು ಕೇಳಿದರೆ, ನನಗೆ ಈ ಸಿಲೆಬಸ್ ಸೆಟ್ ಮಾಡೋದಕ್ಕೆ ಕೊಟ್ಟಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚು ಕನ್ವಿನಿಯೆಂಟ್ ಆ್ಯಂಡ್ ಮೀನಿಂಗ್ಫುಲ್ ವೇದೊಳಗೆ ಅದನ್ನು ಸೆಟ್ ಮಾಡ್ಬೋದಾಗಿತ್ತು. ಬಟ್ ಆಲ್ ಆಫ್ ಎ ಸಡನ್ ಇಲ್ಲಿ ಏನು ಬಂದುಬಿಡ್ತದೆ, ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪರ್ಕಗಳು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾವು ಆ ಪ್ರಕಾರ ತಯಾರು ಮಾಡ್ಕೋಬೇಕು. ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪರ್ಕಗಳು ಅಂತ ಬಂದಾಗ ರಸ್ತೆಗಳು, ರೈಲುಗಳು, ವಿಮಾನ ಮಾರ್ಗಗಳು ಅಥವಾ ವಿಮಾನಯಾನ, ಹಾಗೆನ್ನೇ ಸಂಪರ್ಕ ಅಂದರೆ ಈವನ್ ಟೆಲಿಕಮ್ಯುನಿಕೇಷನ್ ಅಂತ ಬರುತ್ತೆ. ಇದೆಲ್ಲವೂ ಎಷ್ಟು ಸಾಧ್ಯ ಆಗ್ತದನೋ ಅಷ್ಟು. ಮತ್ತಷ್ಟಕ್ಕೂ ಈ ಟಾಪಿಕ್ಗಳ ಕುರಿತಾಗಿ ನೀವು KSಗೆ ಹಾಗೆ ಮೇನ್ಸ್ಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಾನು ಆ ಸಂದರ್ಭ ಬಂದಾಗ ಹೇಳ್ತೀನಿ. ಎಟ್ ದ ಮೋಸ್ಟ್ ಸೇ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಕ್ವಶನ್ ಹೇಗೆ ರೈಸ್ ಆಗ್ಬೋದು ನೋಡಿರಿ. ಇಲ್ಲಿ ಅವನು ಏನು ಭಾಳ ತಲೆ ಓಡಿಸಿ ಪ್ರಶ್ನೆ ತೆಗಿಯೋಕೆ ಇಲ್ಲಿ ಚಾನ್ಸೇ ಇಲ್ಲ. ಒಬ್ಬ ಪ್ರಶ್ನೆ ಅವನು ಹೆಂಗೆ ತೆಗಿಬೋದು ಅಂದರೆ, ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪರ್ಕಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಇಷ್ಟೇ. ನೀವು ಹೇಳ್ಬೇಕು, ಓಕೆ ಕರ್ನಾಟಕದಲ್ಲಿ ಇಷ್ಟು ನ್ಯಾಷನಲ್ ಹೈವೇಸ್ ಇದ್ದಾವೆ, ಇಷ್ಟು ಸ್ಟೇಟ್ ಹೈವೇಸ್ ಇದ್ದಾವೆ, ಇಷ್ಟು ರೋಡ್ ಹೈವೇ ಏನು ಡಿಸ್ಟ್ರಿಕ್ಟ್ ಅಥವಾ ರೂರಲ್ ರೋಡ್ಸ್ ಅಂತ ಇದ್ದಾವೆ. ಕರ್ನಾಟಕದಲ್ಲಿ ಇಷ್ಟು ರೈಲ್ವೆ ಮಾರ್ಗ ಇದೆ, ಕರ್ನಾಟಕದಲ್ಲಿ ಇಷ್ಟು ವಿಮಾನ ನಿಲ್ದಾಣಗಳಿದ್ದಾವೆ. ದ್ಯಾಟ್ಸ್ ಇಟ್. ಅದಕ್ಕಿಂತ ಹೆಚ್ಚಿನ ಮತ್ತಿನ್ನೇನು ಹೇಳಕ್ಕೆ ಬರೋದಿಲ್ಲ ಇಲ್ಲಿ. ಸೊ ಬಹುತೇಕ ಹಾಗೇ ಇದೆ. ನಾನು ನಿಮಗೆ ಮುಂದೆ ಪ್ರತಿ ಟಾಪಿಕನ್ನು ಹೇಳುವಾಗ ಅದರ ಮೇಲೆ ಯಾವ ಥರನಾಗಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಕೂಡ, ಯಾಕೆ KS ಮೇನ್ಸ್ ಒಳಗಿರೋ ಅತ್ಯಂತ ಮಹತ್ವದ್ದು ಮತ್ತು ಚಾಲೆಂಜಿಂಗ್ ಏನು ಅಂದರೆ, ಇಲ್ಲಿ ಪ್ರಶ್ನೆಗಳು ಹೇಗೆ ಬರಬಹುದು ಅನ್ನೋದನ್ನು ತಿಳ್ಕೊಳ್ಳೋದೇ ಭಾಳ ಮುಖ್ಯ. ಆ ಪ್ರಶ್ನೆ ಹೇಗೆ ಬರ್ತದೆ ಅನ್ನೋದನ್ನು ಒಮ್ಮೆ ಗೊತ್ತಾದರೆ ಅದಕ್ಕೆ ತಕ್ಕಂತೆ ನೀವು ಒಂದು ಸಿನಾಪ್ಸಿಸ್ ಟೈಪ್ ಉತ್ತರವನ್ನು ಸಿದ್ಧಪಡಿಸ್ಕೊಳ್ಬೇಕು. ಇಲ್ಲ ಅಂದರೆ ಅತ್ಯಂತ ಸರಳವಾಗಿ ಸ್ವಲ್ಪ ವರ್ಡಿಂಗ್ ಮೇಲೆ ಇರ್ತದೆ ಅದು. ಆ ವರ್ಡಿಂಗನ್ನು ನೋಡಿಕೊಂಡು ನಾವು ಕೊಡುವಂಥ ಇಲ್ಲಿರೋ ನೋಟ್ಸ್ ಏನಿದೆ ಇದನ್ನೇ ನೀವು ಯಥಾವತ್ತಾಗಿ ಆ ಪ್ರಶ್ನೆಗೆ ಉತ್ತರವಾಗಿ ಬಳಸ್ಕೊಳ್ಬೋದು. ಓಕೆ, ಸೊ ಎನಿವೆ ದಿಸ್ ಇಸ್ ಫಸ್ಟ್ ಚಾಪ್ಟರ್ ಔಟ್ ಆಫ್ 7 ಚಾಪ್ಟರ್ಸ್. 7ರಲ್ಲಿ ಇದು ಮೊದಲ ಅಧ್ಯಾಯ ಅಂತ ನಾವು ನೋಡ್ತಾ ಇದ್ದೀವಿ. ಎರಡನೇದು ಭಾರತ ಹಾಗೂ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು, ಇಂಡಿಯಾ ಆ್ಯಂಡ್ ಇಟ್ಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಎಕನಾಮಿಕ್ ರಿಲೇಷನ್ಸ್, ಇಟ್ ಇಸ್ ನಾಟ್ ಪೊಲಿಟಿಕಲ್ ರಿಲೇಷನ್ಸ್. ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಆ್ಯಂಡ್ ಫಾರಿನ್ ಟ್ರೇಡ್ ರಿಲೇಟೆಡ್ ಇಶ್ಯೂಸ್. ಭಾರತದ ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಹಲವಾರು ಸಂಗತಿಗಳು. ಇಲ್ಲಿ ನೋಡಿ, ಬೆಳವಣಿಗೆ ಹಾಗೂ ವ್ಯಾಪಾರದ ಗಾತ್ರ, ಸೈಜ್ ಆಫ್ ಅವರ್ ಟ್ರೇಡ್. ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಇದೆ. ನಮಗೆ ಸ್ವಾತಂತ್ರ್ಯ ದೊರೆತಾಗ ನಮ್ಮದು ವಿದೇಶಿ ವ್ಯಾಪಾರ ಎಷ್ಟಿತ್ತು? ಸ್ವಾತಂತ್ರ್ಯ ದೊರೆತಾಗಿಂದ ಬಿಡ್ರಿ, ಇವನ್ 1991ರೊಳಗೆ ನಮ್ಮ ವಿದೇಶಿ ವ್ಯಾಪಾರ ಎಷ್ಟಿತ್ತು, ಇವಾಗ 2024ಕ್ಕೆ ಎಷ್ಟಾಗಿದೆ ಅಂತ ನೋಡಿದರೆ ಯು ಮೆ ನಾಟ್ ಬಿಲೀವ್ ಫ್ರೆಂಡ್ಸ್. ಈ ಕಳೆದ ಒಂದು 33-34 ವರ್ಷದೊಳಗೆ ಕನಿಷ್ಠ 40 ಪಟ್ಟು ನಮ್ಮದು 40 ಪಟ್ಟು 40 ಟೈಮ್ಸ್ ಏನಾಗಿದೆ, ವಿದೇಶಿ ವ್ಯಾಪಾರದ ಗಾತ್ರ ಹೆಚ್ಚಾಗಿದೆ. ಅದು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಡ್ತೀನಿ. ಆಮದು ಹಾಗೂ ರಫ್ತು ಸಂಯೋಜನೆ,
ಇದು ಒಂದು ಎಕನಾಮಿಕ್ಸ್ದೊಳಗೆ ಇರುವಂಥ ಫಂಡಮೆಂಟಲ್ ಕಾನ್ಸೆಪ್ಟ್ ಇದು. ಕಾಂಪೋಸಿಷನ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ನಾವು. ಸಂಯೋಜನೆ ಅಂದರೆ ಏನನ್ನು ಆಮದು ಮಾಡಿಕೊಳ್ತೀವಿ. ಸೊ ತಮಗೆಲ್ಲ ಗೊತ್ತಿದೆ, ಮುಖ್ಯವಾಗಿ ನಾವು ಪೆಟ್ರೋಲಿಯಮನ್ನು ಆಮದು ಮಾಡ್ಕೊಳ್ತೀವಿ ಅಂದರೆ ಕಚ್ಚಾ ಪೆಟ್ರೋಲಿಯಂ. ಆನಂತರ ನಾವು ಆಮದು ಮಾಡಿಕೊಳ್ಳುವಂಥ ಪ್ರಮುಖ ವಸ್ತುಗಳಲ್ಲಿ ಅಂತಂದರೆ ಈ ಚಿನ್ನ ಮತ್ತು ಈ ಮೌಲ್ಯಯುತ ಹರಳುಗಳು ಅಂತ ಬರ್ತವೆ, ರೈಟ್, ಪ್ರೀಸಿಯಸ್ ಸ್ಟೋನ್ಸ್ ಅಂತ. ಆನಂತರ ಈ ಥರ ಯಂತ್ರೋಪಕರಣಗಳಿರುವುದು ಮತ್ತೊಂದು ಮುಗಿದೊಂದು ಬರ್ತವೆ. ಸೊ ಇಲ್ಲಿ ಆಮದುಗಳು ಯಾವ್ಯಾವುದು ಅವುಗಳದ್ದು ರ್ಯಾಂಕಿಂಗ್ ಕೊಡ್ತೀನಿ ನಾನು. ಟಾಪ್ 10 ಇಂಪೋರ್ಟ್ಸ್ ಆಫ್ ಇಂಡಿಯಾ ಸಿಗ್ತದೆ. ಹಾಗೆ ಟಾಪ್ 10 ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾ. ಸೊ ಇದು ಸಂಯೋಜನೆ, ಆಮದು ಮತ್ತು ರಫ್ತು ಸಂಯೋಜನೆ. ದಿಕ್ಕು, ಡೈರೆಕ್ಷನ್ ಆಫ್ ಫಾರಿನ್ ಟ್ರೇಡ್ ಅಂತ ಮತ್ತೊಂದು ಕಾನ್ಸೆಪ್ಟ್ ಬರ್ತದೆ. ಡೈರೆಕ್ಷನ್ ಆಫ್ ಫಾರಿನ್ ಟ್ರೇಡ್ ಅಂದರೆ ಏನು? ನಾವು ಯಾವ ದೇಶದಿಂದ ಆಮದು ಮಾಡಿಕೊಳ್ತೇವೆ ಮತ್ತು ಯಾವ ದೇಶಗಳಿಗೆ ರಫ್ತು ಮಾಡ್ತೇವೆ. ಇದು ನಿರಂತರವಾಗಿ ಬದಲಾಗ್ತಾನೆ ಬಂದಿದೆ. ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಹಿಡಿದು ಸ್ವಾತಂತ್ರ್ಯ ದೊರೆತ ಬಳಿಕ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಆ್ಯಂಡ್ ಈವನ್ ಪ್ರತಿ ವರ್ಷ ಕೆಲವು ಸಲ ಇದರೊಳಗೆ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಬಂದಿದೆ. ಸೊ ಇವಾಗ ತಮಗೆ ಗೊತ್ತಿದೆ, ಆಲ್ಮೋಸ್ಟ್ ದಿಕ್ಕು ಅಂತ ಬಂದಾಗೆ ಹೂ ಈಸ್ ದ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಫ್ ಇಂಡಿಯಾ ಅನ್ನುವಂಥ ಪ್ರಶ್ನೆ ಬರ್ತದೆ ಸಹಜವಾಗಿ. ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ ಯಾವುದು ಅಂತ. ಸೊ ಸದ್ಯ ಅಮೇರಿಕಾ ಮತ್ತು ಚೀನಾದ ನಡುವೆ ಸ್ಪರ್ಧೆ ಇದೆ, ಸ್ವಲ್ಪ ಅಂತರ ಇದೆ. ಹೀಗಾಗಿ ಕಳೆದ 2-3 ವರ್ಷಗಳಿಂದ ಚೀನಾ 2 ವರ್ಷ ನಂಬರ್ 1 ಇದ್ದರೆ 1 ವರ್ಷ ಅಮೇರಿಕಾ ನಂಬರ್ 1 ಆಗಿತ್ತು. ಈಗಲೂ ಕೂಡ ಇವೆರಡರ ನಡುವೆ ಅಂಥ ದೊಡ್ಡ ಅಂತರ ಇಲ್ಲ. ಅಂದರೆ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರರು ಅಂತ ಕೇಳಿದರೆ ಚೀನಾ ಮತ್ತು ಅಮೇರಿಕಾ ಅಂತ ನಾವು ಹೇಳ್ಬೋದು. ಅದನ್ನು ಬಿಟ್ಟರೆ ಉಳಿದ ಯಾವ ಮಹತ್ವದ ದೇಶಗಳು ಅದೆಲ್ಲ ಮಾಹಿತಿ ಇಲ್ಲಿ ಸಿಗ್ತದೆ. ಇವನ್ ಪರ್ಸೆಂಟೇಜ್ ವೈಸ್ ಸಿಗ್ತದೆ. ನಾವು ಯಾವ ದೇಶದಿಂದ ಎಷ್ಟು ಮೌಲ್ಯದ್ದು ಮತ್ತು ಪರ್ಸೆಂಟೇಜ್ ವೈಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಪರ್ಸೆಂಟೇಜ್ ಎಷ್ಟು ಮೌಲ್ಯದ್ದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಆರ್ಥಿಕ ಬೆಳವಣಿಗೆಯಲ್ಲಿ ದೇಶೀಯ ಹಾಗೂ ವಿದೇಶಿಯ ಬಂಡವಾಳ, ಎಸ್, ಇವತ್ತು ನಾವು ನೋಡ್ತಾ ಇದ್ದೀವಿ ಭಾರತ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಆರ್ಥಿಕತೆ ಅಂತ ಹೇಳ್ತಾ ಇದ್ದೀವಿ. ಈ ವೇಗವಾದ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗಿರೋದು ಹೇಗೆ? ಯಾವುದರ ಮೂಲಕ ನಾವು ಬೆಳವಣಿಗೆಯನ್ನು ಸಾಧಿಸಬಹುದು ಅಂದರೆ ಬಂಡವಾಳದ ಮೂಲಕ. ಬಂಡವಾಳ ಇಲ್ಲದೆ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಪ್ರಗತಿ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಪ್ರಗತಿಗೆ ನಮ್ಮ ದೇಶೀಯ ಹಾಗೂ ವಿದೇಶೀಯ ಬಂಡವಾಳ, ಸೊ ದೇಶೀಯ ಬಂಡವಾಳವನ್ನು ಆಕರ್ಷಿಸಲು ಸರ್ಕಾರ ಏನೇನನ್ನು ಕ್ರಮ ಕೈಗೊಂಡಿದೆ, ಹಾಗೆ ವಿದೇಶಿ ಬಂಡವಾಳ ಅಂದ ತಕ್ಷಣ ಮೇನ್ಲಿ FDI ಅಂತ ನಾವು ನೋಡ್ತಾ ಇದ್ದೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದಾಗ ಇಲ್ಲಿ ಇದು ಕೇವಲ ಭಾರತದ ವಿಷಯ ಅಂತ ಬರೋದಿಲ್ಲ. ತಮಗೆ ಆಶ್ಚರ್ಯ ಆಗ್ಬೋದು, ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಬಡ ದೇಶಗಳಲ್ಲಿ ಮಾತ್ರ ಬಂಡವಾಳದ ಕೊರತೆ ಇದೆ, ಹೀಗಾಗಿ ನಾವು ವಿದೇಶಿ ಬಂಡವಾಳಕ್ಕಾಗಿ ಕೈ ಚಾಚ್ಕೊಂಡು ಕೂತಿರ್ತೀವಿ ಅಂತ. ಹಾಗೇನಿಲ್ಲ. ಈ ಬಂಡವಾಳ ಅನ್ನೋದು ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಕ್ಕೂ ಕೂಡ ಅಷ್ಟೇ ಮಹತ್ವದ್ದು. ತಮಗೆ ಆಶ್ಚರ್ಯ ಆಗ್ಬೋದು, ಈ ಪ್ರಸ್ತುತ ಸನ್ನಿವೇಶದೊಳಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಆಕರ್ಷಿಸುತ್ತಿರುವ ದೇಶ ಯಾವುದು ಅಂತ ಕೇಳಿದರೆ USA. ನೋಡಿ, ಆಶ್ಚರ್ಯ ಆಗ್ತದೆ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ, ಅತಿ ಹೆಚ್ಚು ವಿದೇಶಿ ಬಂಡವಾಳ, ಅದರಲ್ಲೂ ನೇರ ಬಂಡವಾಳ ಹೂಡಿಕೆ, ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸ್ತಾ ಇದೆ. ಸೊ ಬಂಡವಾಳ ಯಾವ ದೇಶಕ್ಕೂ ಎಂದೂ ಹೆಚ್ಚಾಯಿತು ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಪ್ರತಿ ದೇಶಕ್ಕೂ ಇನ್ನಷ್ಟು ಬಂಡವಾಳ, ಅದು ದೇಶೀಯವಾಗಿ ಆದರೂ ನಿರ್ಮಾಣ ಆಗ್ಬೋದು, ಹೊರ ದೇಶಗಳಿಂದಾದರೂ ಬರ್ಬೋದು. ಆ ನಿಟ್ಟಿನಲ್ಲಿ ಭಾರತ ಏನೇನು ಪ್ರಯತ್ನ ಮಾಡಿದೆ. ಇವತ್ತು ನಾವು ವಿ ಆರ್ ಲಿವಿಂಗ್ ಇನ್ ದ ಲಿಬರಲೈಸ್ಡ್ ಆ್ಯಂಡ್ ಗ್ಲೋಬಲೈಸ್ಡ್ ವರ್ಲ್ಡ್. ಉದಾರೀಕೃತ ಮತ್ತು ಜಾಗತೀಕರಣಗೊಂಡಿರುವಂಥ ಅರ್ಥವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ಹೀಗಾಗಿ ಈ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದಕ್ಕೆ ಭಾರತ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಬಂದಿದೆ ಮತ್ತು ಅಡ್ಡಿ ಇಲ್ಲ ಅನ್ನುವಷ್ಟು ಸ್ಥಿತಿ ನಮ್ಮದು ಚೆನ್ನಾಗಿದೆ. ಅದು ಏನು ಅಂತ ನೋಡೋಣ. ಹಾಗೆ ಭಾರತದ ವಿದೇಶಿ ವ್ಯಾಪಾರ ನೀತಿಯಲ್ಲಿ ಬದಲಾವಣೆ, ಎಸ್, ಫಾರಿನ್ ಟ್ರೇಡ್ ಪಾಲಿಸಿ. ಸೊ ಈ ಫಾರಿನ್ ಟ್ರೇಡ್ ಪಾಲಿಸಿ ಯೂಸುವಲಿ ಎವ್ರಿ 3 years ಒನ್ಸ್ ಅದನ್ನು ಚೇಂಜ್ ಮಾಡ್ತಾ ಬಂದಿರ್ತಾರೆ. ಕೆಲವು ಸಂದರ್ಭದೊಳಗೆ ಏನು ಮಾಡ್ಕೋತಾರೆ ಅಂತಂದರೆ ಹಿಂದಿರೋದನ್ನೇ ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಕೂಡ ಹೋಗಿರ್ತಾರೆ. ಈ ದೇಶದ ವಿದೇಶಿ ವ್ಯಾಪಾರವನ್ನು ನಿರ್ಧರಿಸುವ ಪ್ರಮುಖ ಅಂಶ ಯಾವುದು ಅಂದರೆ ಈ ವಿದೇಶಿ ವ್ಯಾಪಾರ ನೀತಿ. ಹಾಗಿದ್ರೆ ಭಾರತದ ವಿದೇಶಿ ವ್ಯಾಪಾರ ನೀತಿ ಎಂಥದ್ದಿದೆ? ಮೊದಲು ಎಂಥದ್ದಾಗಿತ್ತು? ಸಿಂಪಲ್ ಆಗಿ ತಮಗೆಲ್ಲ ಗೊತ್ತಿದೆ. ನಮಗೆ ಸ್ವಾತಂತ್ರ್ಯ ದೊರೆತ ತಕ್ಷಣ ನೆಹರು ಕಾಲದೊಳಗಂತೂ ನಾವು ವಿ ಹ್ಯಾಡ್ ಆಲ್ಮೋಸ್ಟ್ ಕ್ಲೋಸ್ಡ್ ಎಕಾನಮಿ ಅಂತ ಹೇಳ್ತೀವಿ, ಮುಚ್ಚಿದ ಅರ್ಥವ್ಯವಸ್ಥೆಯಾಗಿತ್ತು.
ಆವಾಗ ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅನ್ನುವಂಥ ಪಾಲಿಸಿಯನ್ನು ವಿದೇಶಿ ವ್ಯಾಪಾರದ ನೀತಿಯ ಭಾಗವಾಗಿಸಿಕೊಂಡಿದ್ವಿ. ರಫ್ತಕ್ಕೆ ಉತ್ತೇಜನ, ಆದರೆ ಆಮದಿಗೆ ನಮ್ಮಲ್ಲೇ ಬದಲಿ, ಸಬ್ಸ್ಟಿಟ್ಯೂಷನ್ ಅಂದರೆ ಇಲ್ಲೇ ಬದಲಿ ಉತ್ಪಾದನೆ ಮಾಡಿಕೊಳ್ಳೋದು ಅಂತ ಆವಾಗಿನ ವಿಚಾರ ಆಗಿತ್ತು, ಆವಾಗಿನ ಕಾಲ ಆಗಿತ್ತು. ನಂತರ 80ರ ದಶಕದೊಳಗೆ ಸ್ವಲ್ಪ ತೆರಿತಾ ಬಂದ್ವಿ. ಆದರೆ ನಾವು ಅತಿಯಾಗಿ ಜಗತ್ತಿಗೆ ತೆರೆದುಕೊಂಡದ್ದು 1991ರ ನಂತರ. ಅದರಲ್ಲೂ ಇತ್ತೀಚಿನ ಕಳೆದ 2 ದಶಕಗಳಲ್ಲಿ ಭಾರತ ಅತ್ಯಂತ ವೇಗವಾಗಿ, ಇಷ್ಟಾಗಿಯೂ ನಮ್ಮದು ಇಡೀ ಜಾಗತಿಕ ವ್ಯಾಪಾರದೊಳಗೆ ಭಾರತದ ಪಾಲು ಈಗಲೂ ನಗಣ್ಯ ಅನ್ನುವಂಥದ್ದಿದೆ. ಅದನ್ನು ಹೆಚ್ಚಿಸುವಂಥ ಪ್ರಯತ್ನಗಳು ನಡೆದಿದ್ದಾವೆ. ಸೊ ಈ ವಿದೇಶಿ ವ್ಯಾಪಾರ ನೀತಿ ಅಂದರೆ ಏನು ಮತ್ತು ಯಾವ್ಯಾವ ಬದಲಾಗ್ತಾ ಬಂದಿದ್ದಾವೆ, ಪ್ರಸ್ತುತ ನೀತಿ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ದೆನ್ ಕಮ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಸಂದಾಯ ಬಾಕಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ. ಸೊ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ಯಾಕೆ ಅದು ಮಹತ್ವವನ್ನು ಹೊಂದಿದೆ, ಭಾರತದ ಸಂದಾಯ ಬಾಕಿಯ ಸ್ಥಿತಿಗತಿ ಹೇಗಿದೆ, ಇಲ್ಲಿ ನಿಮಗೆ ಸರ್ಪ್ಲಸ್, ಬ್ಯಾಲೆನ್ಸ್ಡ್, ಡೆಫಿಸಿಟ್ 3 ಥರನಾದಂಥ ಸಂದಾಯ ಬಾಕಿಗಳು ಬರ್ತವೆ. ಭಾರತ ಪ್ರಸ್ತುತ ಏನು ಹಲವಾರು ದಶಕಗಳಿಂದ ಈ ಡೆಫಿಸಿಟ್, ಕೊರತೆಯ ಸಂದಾಯ ಬಾಕಿಯನ್ನು ಹೊಂದಿದೆ. ಹಾಗಿದ್ರೆ ಅದನ್ನು ಹೇಗೆ ನಿಭಾಯಿಸ್ತದೆ ಅನ್ನೋದನ್ನು ನಾವು ಅಲ್ಲಿ ನೋಡ್ತೀವಿ. ಹಾಗೂ ವಿದೇಶಿ ವಿನಿಮಯ, ಸಂದಾಯ ಬಾಕಿ ನಿರ್ವಹಣೆಗೆ ನಿಮಗೆ ವಿದೇಶಿ ವಿನಿಮಯ ಬೇಕೇ ಬೇಕು. ಫಾರಿನ್ ಎಕ್ಸ್ಚೇಂಜ್, ಫಾರೆಕ್ಸ್ ಅಂತ ಕರಿತೀವಿ ನಾವು, ಹೌದಲ್ಲ. ನಾವು ಅಮೇರಿಕಾದಿಂದ ಯಾವುದೋ ಯಂತ್ರೋಪಕರಣ ತರಿಸ್ಕೊಂಡಿವಿ ಅಂದ್ರೆ ಅವ್ರೇನು ರೂಪಾಯಿ ಕೊಟ್ಟರೆ ತಗೋತಾರಾ? ಇಲ್ಲ, ಅವ್ರಿಗೆ ಡಾಲರ್ಗಳೇ ಬೇಕು. ಸೊ ಹಾಗೆ ವಿದೇಶಿ ಕರೆನ್ಸಿಯ ಸಂಗ್ರಹವನ್ನು ಮುಖ್ಯವಾಗಿ, ಮತ್ತು ಅದರ ಜೊತೆಗೆ ಚಿನ್ನ ಇತ್ಯಾದಿ ಮೌಲ್ಯಯುತ ಲೋಹಗಳು ಅಂತ ಬರ್ತವೆ, ಅವುಗಳನ್ನು ಇಟ್ಟುಕೊಂಡು ಇದನ್ನೆಲ್ಲ ನಮ್ಮ RBI ನೋಡ್ಕೊಳ್ತಾ ಇರ್ತದೆ. ಓಕೆ, ಸೊ ಅದನ್ನು ಸಂದರ್ಭ ಬಂದಾಗ ನಾನು ನಿಮಗೆ ಹೆಚ್ಚು ವಿವರವಾಗಿ ಹೇಳ್ತೀನಿ. ಸೊ ಭಾರತದ ವಿದೇಶಿ ವಿನಿಮಯ ಅನ್ನೋದು, ಇದರೊಳಗೆ ವಿದೇಶಿ ವಿನಿಮಯದ ರೂಪಗಳು ಅಂತ ಬರ್ತವೆ. ಈ ವಿದೇಶಿ ವಿನಿಮಯ ದರ ಅಂತ ಬರ್ತದೆ. ಸೊ ವಿದೇಶಿ ವಿನಿಮಯ ದರ ಅಂತ ಬಂದಾಗ ಇಲ್ಲಿ ಮತ್ತೆ ಹೇಗೆ ನಿಮಗೆ ಫ್ಲೋಟಿಂಗ್ ಫಾರಿನ್ ಎಕ್ಸ್ಚೇಂಜ್ ರೇಟ್, ಫಿಕ್ಸ್ಡ್ ಫಾರಿನ್ ಎಕ್ಸ್ಚೇಂಜ್ ರೇಟ್, ಮ್ಯಾನೇಜ್ಡ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಇತ್ಯಾದಿಗಳು ಬರ್ತವೆ. ಸೊ ಅದನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ. ಮತ್ತು ಈ ವಿದೇಶಿ ವಿನಿಮಯ ಸಂಗ್ರಹ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನುವಂಥದ್ದು ಬರ್ತದೆ. ಆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, 1991ರೊಳಗೆ ಭಾರತದ್ದು ಎಷ್ಟು ಕಡಿಮೆ ಆಗಿತ್ತು ಅಂತಂದರೆ ಈವನ್ $1 ಬಿಲಿಯನ್ ಕೂಡ ನಮ್ಮ ಬಳಿ ಇದ್ದಿರಲಿಲ್ಲ ಅಂತ. ಸೊ ಆ $1 ಬಿಲಿಯನ್ ನಾವು ಪಡೆಯೋದಕ್ಕೆ ಆವಾಗ IMFದ ಹತ್ರ ಭಾರತದ ಚಿನ್ನವನ್ನು ಒತ್ತೆ ಇಡಬೇಕಾಗಿ ಬಂತು ಅಂತ ಬರ್ತದೆ. ಆದರೆ ಇವತ್ತು ವಿ ಹ್ಯಾವ್ ಸಚ್ ಎ ಹ್ಯೂಜ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ಆನ್ ಆ್ಯನ್ ಎವರೇಜ್ ಜಗತ್ತಿನೊಳಗೆ ನಾವು 4ನೇ, ಕೆಲವು ಸಲ ಅಪರೂಪಕ್ಕೆ 5ನೇ ಸ್ಥಾನಕ್ಕೆ ಹೋಗುವಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸನ್ನು ಹೊಂದಿದ್ದೀವಿ. ಆ್ಯಂಡ್ ನೌ ಇಟ್ ಈಸ್ ಮೋರ್ ದೆನ್ $600 ಬಿಲಿಯನ್. ಸೊ ಅದನ್ನು ಹೇಳುವಾಗ ಎಕ್ಸಾಕ್ಟ್ ಫಿಗರ್, ಲೇಟೆಸ್ಟ್ ಫಿಗರ್ ಏನಿದೆ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ರೈಟ್. ಸೊ ಇದು ವಿದೇಶಿ ವಿನಿಮಯ. ಕರ್ನಾಟಕದ ರಫ್ತುಗಳು ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಮೊದಲು ಒಂದು ಭಾಗ ಭಾರತದ ಕುರಿತಾಗಿರ್ತದೆ, ಅದರ ನೆಕ್ಸ್ಟ್ ಭಾಗ ಅದೇ ವಿಷಯದ ಮೇಲೆ ಕರ್ನಾಟಕದ ಕುರಿತಾಗಿರ್ತದೆ. ಸೊ ಇಲ್ಲಿ ಕರ್ನಾಟಕದ ರಫ್ತುಗಳ ಪ್ರಮಾಣ, ಎಸ್, ಕರ್ನಾಟಕ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಎಕ್ಸ್ಪೋರ್ಟರ್. ಅಫ್ಕೋರ್ಸ್ ಈ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇಂಡಸ್ಟ್ರಿಯಲ್ ಗೂಡ್ಸ್ ಅಂತ ಬಂದಾಗ ಕರ್ನಾಟಕದ ಪರ್ಫಾರ್ಮೆನ್ಸ್ ಅಷ್ಟೇನು ಖಾಸಿಲ್ಲ. ಸೊ ಅದರೊಳಗೆಲ್ಲ ಮಹಾರಾಷ್ಟ್ರ, ಗುಜರಾತ್ ಆ ರಾಜ್ಯಗಳು ತುಂಬ ಮುಂಚೂಣಿಯಲ್ಲಿದ್ದಾವೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಸೇವೆಗಳ, ಮತ್ತು ಭಾರತ ಇದರೊಳಗೆ ಮಾತ್ರ ಸರ್ಪ್ಲಸ್ ಹೊಂದಿದೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಸೇವೆಗಳ ರಫ್ತು ಅಂತ ಬಂದಾಗ ಕರ್ನಾಟಕ ಈಸ್ ನಂಬರ್ 1, ನಾಟ್ ಜಸ್ಟ್ ನಂಬರ್ 1, ಅದರ ಸಮೀಪ ಸಹಿತ ಯಾವ ರಾಜ್ಯನೂ ಇಲ್ಲ. ಅಷ್ಟು ದೊಡ್ಡ ಪಾಲನ್ನು ಕರ್ನಾಟಕದ ರಫ್ತುಗಳು ಈ ಸೇವಾ ವಲಯದಲ್ಲಿ ನಮ್ಗೆ ಕಂಡು ಬರ್ತವೆ. ಸೊ ಎಷ್ಟು ರಫ್ತು ಮಾಡ್ತಾ ಇದ್ದೀವಿ, ಸಂಯೋಜನೆ, ಕಾಂಪೋಸಿಷನ್, ಅದೇ ಏನೇನನ್ನು ರಫ್ತು ಮಾಡ್ತೀವಿ, ಹಾಗೆಯೇ ಯಾವ ದೇಶಗಳಿಗೆ ರಫ್ತು ಮಾಡ್ತೀವಿ, ದಿಕ್ಕು. ಇದಿಷ್ಟು ಅಂದರೆ ಇದು ವಿದೇಶಿ ವ್ಯಾಪಾರ, ವಿದೇಶಿ ಹೂಡಿಕೆ, ವಿದೇಶಿ ವಿನಿಮಯ, ಸಂದಾಯ ಬಾಕಿ, ಆಮದು, ರಫ್ತು, ದಿಕ್ಕು, ಏನು ಎಂತು ಎಲ್ಲ ಒಂದು ಸಲಕ್ಕೆ ಬಂದುಬಿಡ್ತದೆ. ಮೂರನೇದು ಅಭಿವೃದ್ಧಿ ಮಾದರಿಗಳು, ಡೆವಲಪ್ಮೆಂಟ್ ಮಾಡೆಲ್ಸ್. ಜಗತ್ತು ಇವತ್ತಿಗೂ ಕನಸು ಕಾಣ್ತಾ ಇರೋದು ಅಭಿವೃದ್ಧಿಯನ್ನು ಸಾಧಿಸಬೇಕು. ಪ್ರತಿ ದೇಶಕ್ಕೂ ಬೇಕು ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. ಹಾಗಿದ್ರೆ ಈ ಅಭಿವೃದ್ಧಿ ಹೇಗೆ, ಅದಕ್ಕೊಂದು ಮೆಥಡ್ ಅಥವಾ ಒಂದು ಮಾಡೆಲ್ ಅನ್ನೋದು ಬೇಕಲ್ಲ. ಖಂಡಿತವಾಗಿ ಅಂಥ ಮಾದರಿಗಳು ಬರ್ತವೆ. ಒಬ್ಬೊಬ್ರದ್ದು ಒಂದೊಂದು ಥರ ಮಾದರಿ ಇದೆ. ಸಿಂಪಲ್ ಆಗಿ ನಾವು ನೋಡಿದ್ವಿ, ಯೋಜನೆಗಳ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಒಂದು ಮಾದರಿ. ಅಮೇರಿಕಾದವ್ರನ್ನ ನೋಡ್ತೀವಿ, ಅವ್ರದ್ದು ಫ್ರೀ ಎಕಾನಮಿ ಅಂದರೆ ಏನು, ಅಲ್ಲಿ ಮಾರುಕಟ್ಟೆ ಶಕ್ತಿಗಳ ಮೂಲಕ ಅಭಿವೃದ್ಧಿಯನ್ನು ಸಾಧಿಸೋದು,
ಅವ್ರದ್ದೊಂದು ಮಾದರಿ ನಿಮಗೆ ಅಗದಿ ಮೇಜರ್ ಇದ್ದದ್ದನ್ನು ಹೇಳಕತ್ತೀನಿ ನಾನು. ಅಲ್ಲಿ ಡಿಟೇಲ್ ಸುಮಾರು 6-7 ಮಾದರಿಗಳು ಬರ್ತವೆ, ಅಷ್ಟನ್ನು ಕೊಡ್ತೀನಿ. ಬಟ್ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಹೀಗೆ ಭಾರತದಲ್ಲಿ ನಾವು ಯೋಜನೆಗಳ ಮೂಲಕ ಅಭಿವೃದ್ಧಿಯನ್ನು ಹೊಂದುವಂಥ ಮಾದರಿಯನ್ನು ಹೊಂದಿದ್ವಿ. ಅಮೇರಿಕಾದೊಳಗೆ ಮಾರುಕಟ್ಟೆ ಶಕ್ತಿಗಳ ಮೂಲಕ ಅವರು ಅಭಿವೃದ್ಧಿಯನ್ನು ಹೊಂದುವಂಥ ಮಾದರಿಯನ್ನು ಹೊಂದಿದ್ದಾರೆ. ರಷ್ಯಾ, ಸೋವಿಯತ್ ರಷ್ಯಾ ಅಂತ ಇತ್ತು, USSR ತಾವೆಲ್ಲ ಕೇಳಿದಿರಿ. ಆ ಟೈಮ್ದೊಳಗೆ ಅಲ್ಲಿ ಆ ಕಮ್ಯುನಿಸ್ಟ್ ಸ್ಟೇಟ್ ಕಂಟ್ರೋಲ್ಡ್ ಎಕಾನಮಿ ಅಂತ ನಾವು ಹೇಳ್ತೀವಿ ಅದನ್ನು. ಆ ಸ್ಟೇಟ್ ಕಂಟ್ರೋಲ್ಡ್ ಎಕಾನಮಿ ಮೂಲಕ ಅವರು ಅಭಿವೃದ್ಧಿಯನ್ನು ಸಾಧಿಸಿದರು. ಹೀಗೆ ಕಾಲಕ್ಕೆ ಈ ಅಭಿವೃದ್ಧಿ ಮಾದರಿಗಳು ಚೇಂಜ್ ಕೂಡ ಆಗ್ತವೆ. ಒಂದೇ ಥರ ಇರಬೇಕು ಅಂತಿಲ್ಲ, ಒಂದೇ ದೇಶದೊಳಗೆ ಒಂದೇ ಥರ ಇರಬೇಕು ಅಂತಿಲ್ಲ. ಸೊ ಅಂಥ ಅಭಿವೃದ್ಧಿ ಮಾದರಿಗಳು ಯಾವುವು? ಗ್ರಾಮ ಮತ್ತು ನಗರ ಪ್ರದೇಶಗಳ ನಡುವಿನ ಅಸಮಾನತೆಗಳು. ದಿಸ್ ಈಸ್ ವೆರಿ ವೆರಿ ಸಿವಿಯರ್ ಆ್ಯಂಡ್ ಸೀರಿಯಸ್ ಮ್ಯಾಟರ್, ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ. ಇಲ್ಲಿ ಅಸಮಾನತೆ, ಇನ್ಇಕ್ವಾಲಿಟಿ ಸೊ ಫಾರ್ ಆಸ್ ಎಕನಾಮಿಕ್ ಗ್ರೋತ್ ಈಸ್ ಕನ್ಸರ್ನ್ ಬರ್ತದೆ. ಸೊ ಮೊದಲಿಗೆ ಅಭಿವೃದ್ಧಿ ಮಾದರಿ, ಆನಂತರ ಗ್ರಾಮ ಮತ್ತು ನಗರ ಪ್ರದೇಶಗಳು. ನೀವು ನೋಡ್ತೀರಿ ಬೆಂಗಳೂರಲ್ಲಿರುವಂಥದ್ದು ಸೌಲಭ್ಯಗಳು ಏನಿದ್ದಾವೆ, ಅದೇ ಅಲ್ಲಿಂದ ಒಂದು ಹಳ್ಳಿಗೆ ಅಂತ ನೀವು ಹೋದರೆ ಅಲ್ಲಿರೋದು ಏನಿದೆ ಸೌಲಭ್ಯ. ಈ ಪ್ರಾದೇಶಿಕ ಅಸಮತೋಲನ ಅನ್ನುವಂಥ ವಿಷಯ ಕೂಡ ಇಲ್ಲಿ ಬರ್ತದೆ. ಸೊ ಈ ಪ್ರಾದೇಶಿಕ ಅಸಮತೋಲನ ಅಂತ ಬಂದಾಗ ನಾವು ಒಂದು ದೇಶದೊಳಗೇನೆ ಪ್ರಾದೇಶಿಕ ಅಸಮತೋಲನ ಇರೋದನ್ನು ಕಾಣ್ತೀವಿ. ಕೆಲವು ರಾಜ್ಯಗಳು ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದಾವೆ, ಕೆಲವು ರಾಜ್ಯಗಳು ತುಂಬ ಹಿಂದುಳಿದಿದ್ದಾವೆ. ಇದು ಒಂದು ತೆರನಾದಂಥ ಪ್ರಾದೇಶಿಕ ಅಸಮತೋಲನ. ಇನ್ನು ಒಂದೇ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಏನು ಮೈಸೂರು ರಾಜ್ಯ ಅಂತಿತ್ತೋ ಅಥವಾ ದಕ್ಷಿಣದ ಭಾಗ ಅಂತ ಏನಿದೆ ಅದು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ. ನಮ್ಮ ಉತ್ತರ ಕರ್ನಾಟಕ ಅಥವಾ ಏನು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಭಾಗಗಳು ಅಂತ ಏನಿದಾವೆ ಅವು ಹಿಂದುಳಿದಿದ್ದಾವೆ. ಇದನ್ನು ನಾವು ರಾಜ್ಯದೊಳಗಿನ ಪ್ರಾದೇಶಿಕ ಅಸಮತೋಲನ ಅಂತ ಕರಿತೀವಿ. ಇನ್ನೂ ಮುಂದೆ ಹೋದರೆ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿನ ನಗರಗಳು ತುಸು ಹೆಚ್ಚು ಅಭಿವೃದ್ಧಿ ಹೊಂದಿದ್ದಾವೆ, ಆದರೆ ಅದರ ಸುತ್ತಲಿನ ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿದ್ದಾವೆ. ಹೀಗೆ ಈ ಒಂದು ಪ್ರಾದೇಶಿಕ ಅಸಮಾನತೆ ಅನ್ನುವಂಥದ್ರ ಅದರ ವಿವಿಧ ಮಗ್ಗಲುಗಳು, ವಿವಿಧ ಆಯಾಮಗಳನ್ನು ನಾವು ನೋಡೋಣ. ಅಸಮತೋಲನ ನಿವಾರಣೆಯಲ್ಲಿ ಸರ್ಕಾರದ ಸಾರ್ವಜನಿಕ ನೀತಿಗಳು. ಅಸಮತೋಲನ ಐತಿ ಅಂತ ಗೊತ್ತಿದ್ದ ಬಳಕೆ ಸುಮ್ಮ ಕೂತಿವೆ ಇಲ್ಲ. ಇದಕ್ಕಾಗಿ ಆರಂಭದಿಂದಲೂ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಬಂದಿದೆ. ಫಾರ್ ಎಕ್ಸಾಂಪಲ್ ಈಗಲೂ ತಮ್ಗೆ ಗೊತ್ತಿರ್ಬೋದು, ಯಾವುದೋ ಹಿಂದುಳಿದ ಪ್ರದೇಶದಲ್ಲಿ ನೀವು ಒಂದು ಕೈಗಾರಿಕೆಯನ್ನು ಸ್ಥಾಪಿಸ್ತೀನಿ ಅಂತಂದರೆ ನಿಮಗೆ ಉಚಿತವಾಗಿ ಭೂಮಿಯನ್ನು ಕೊಡಬಹುದು, ನೀರನ್ನು ಕೊಡಬಹುದು, ವಿದ್ಯುತ್ತನ್ನು ಕೊಡಬಹುದು, ತೆರಿಗೆ ವಿನಾಯಿತಿಯನ್ನು ಕೊಡಬಹುದು. ಇಂಥವೆಲ್ಲ ಈ ನೀತಿಗಳು ಅಂತ ಬರ್ತವೆ. ಹಾಗೆ ಸರ್ಕಾರದಿಂದಲೇ ಸ್ವತಃ ಹೂಡಿಕೆ ಮಾಡುವಂಥ ಹಲವಾರು ಪ್ರಯತ್ನಗಳು ಕೂಡ ಆಗಿದ್ದಾವೆ. ಇನ್ನು ವಿಶೇಷ ಆರ್ಥಿಕ ವಲಯದ ನಿರೀಕ್ಷೆಗಳು, SEZ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದೀಸ್ SEZs. ಹಾಗಿದ್ರೆ SEZ ಅಂದರೆ ಏನು, ಇದರ ಇತಿಹಾಸ ಏನು, ಭಾರತದಲ್ಲಿ ಯಾವಾಗಿದು ಶುರುವಾಯಿತು, ಪ್ರಸ್ತುತ ಸನ್ನಿವೇಶ ಏನಿದೆ, ಇಡೀ ಭಾರತದಲ್ಲಿ SEZಗಳು ಎಷ್ಟಿದ್ದಾವೆ, ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, ಇವುಗಳ ಪ್ರಾಮುಖ್ಯತೆ ಏನು. ಮತ್ತು ಯು ಮೆ ನಾಟ್ ಬಿಲೀವ್, ಈ SEZ ಅನ್ನುವಂಥದ್ದು ಕೆಲವು ದೇಶಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು, ಅಭಿವೃದ್ಧಿಯನ್ನು ತಂದಿದೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಚೀನಾ. ಸೊ ಚೀನಾದ ಇವತ್ತಿನ ಈ ಮಟ್ಟದ ಅಭಿವೃದ್ಧಿಗೆ ಅತ್ಯಂತ ದೊಡ್ಡ ಕೊಡುಗೆ ನೀಡಿರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಆ ದೇಶದ SEZಗಳು ಅಂತ ನಾವು ನೋಡ್ತೀವಿ. ಸೊ ಅದನ್ನು ಸಂದರ್ಭ ಬಂದಾಗ ವಿಸ್ತೃತವಾಗಿ ನಾನು ಹೇಳ್ತೀನಿ. ಹಾಗೂ ಸಮಸ್ಯೆಗಳು ಹಾಗಂತಂದು ಇವು ದೇ ಆರ್ ನಾಟ್ ಪ್ರಾಬ್ಲಮ್ ಫ್ರೀ. ಸೊ ದೇ ಹ್ಯಾವ್ ಪ್ರಾಬ್ಲಮ್ಸ್. ಅದರ ಸಮಸ್ಯೆಗಳು ಏನಿದ್ದಾವೆ. ಕರ್ನಾಟಕದಲ್ಲಿ ಅಭಿವೃದ್ಧಿಯಲ್ಲಿನ ಅಸಮಾನತೆಗಳು ನೋಡ್ರಿ, ನಾವಿಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತ ನೋಡ್ತಾ ಇದ್ವಿ. ಈಗ ಕರ್ನಾಟಕದಲ್ಲಿ ಅಭಿವೃದ್ಧಿಯಲ್ಲಿನ ಅಸಮಾನತೆಗಳು. ಆಗಲೇ ಹೇಳಿದಂತೆ ಇವತ್ತು ನಿಮಗೆಲ್ಲ ಕೇಳಿದರೆ ಆಶ್ಚರ್ಯ ಆಗ್ತದೆ. ಕೇವಲ ಬೆಂಗಳೂರಿನಂಥ ಒಂದೇ ಒಂದು ನಗರ ಇಡೀ ಕರ್ನಾಟಕದ 30ರಿಂದ 40% GDP ಅದು ಒಂದೇ ನಗರದೊಳಗೆ ಜನರೇಟ್ ಆಗ್ತದೆ. ಹಾಗಿದ್ರೆ ಉಳಿದ ಪ್ರದೇಶ ಎಲ್ಲ ಕೊಡುಗೆ ಏನು ಅಂತ ಬಂದಾಗ ಸೊ ಅದು ನಮಗೆ ಅಲ್ಲಿರೋ ಅಸಮಾನತೆ ಗೊತ್ತಾಗ್ತದೆ. ಹಾಗೂ ಇಲ್ಲಿಯೂ ಕೂಡ ಸಾರ್ವಜನಿಕ ನೀತಿಗಳು. ಸಾರ್ವಜನಿಕ ನೀತಿ ಏನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ. ತುಂಬ ಹೈ ಪವರ್ಡ್ ನಂಜುಂಡಪ್ಪ ಕಮಿಟಿ ಅನ್ನೋದು ನೇಮಕ ಆಯಿತು. ಈಗ ಲೇಟೆಸ್ಟಾಗಿ ಗೋಪಾಲಸ್ವಾಮಿ ಕಮಿಟಿ ಅನ್ನೋದು ನೇಮಕಗೊಂಡಿದೆ. ಮತ್ತು ಅದರ ಅಡಿಯಲ್ಲಿ ಹಲವಾರು ಪ್ರಯೋಗಗಳು ನಡೆದಿದ್ದಾವೆ. ಹಲವಾರು ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳು ಅನ್ನುವಂಥವು ಸ್ಥಾಪನೆಯಾಗಿದ್ದಾವೆ ಇತ್ಯಾದಿ. ಸೊ ಅಭಿವೃದ್ಧಿಯಲ್ಲಿನ ಅಸಮತೋಲನ ನಿವಾರಣಾ ಕ್ರಮಗಳು ಏನೇನು ಮಾಡಿದ್ದಾರೆ ಅವೆಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳು, ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್ ಅಂತ. ಸೊ ಮೊದಲು ನಾವು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಕರಿತಿದ್ವಿ. ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ನೋಡ್ತೀವಿ. ಹಾಗೆಯೇ ಈ ಒಂದು ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಇದೆ.
ಚಿತ್ರದುರ್ಗದಲ್ಲಿ ಹೆಡ್ ಕ್ವಾರ್ಟರ್ಸನ್ನು ಹೊಂದಿರುವಂಥದ್ದು. ಹಾಗೆ ಈ ಒಂದು ಕರಾವಳಿ ಅಭಿವೃದ್ಧಿ ಮಂಡಳಿ, ಮಲೆನಾಡು ಅಭಿವೃದ್ಧಿ ಮಂಡಳಿ, ರೈಟ್, ಹೀಗೆ ಹಲವಾರು ಗಡಿನಾಡು ಅಭಿವೃದ್ಧಿ ಮಂಡಳಿ, ಇವೆಲ್ಲವುಗಳ ಮೂಲಕ ಎಲ್ಲೆಲ್ಲಿ ಹಿಂದುಳಿದಿರುವಿಕೆ ನಮ್ಗೆ ಕಂಡು ಬರ್ತದೆ ಅವುಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳು ನಡೆದಿದ್ದಾವೆ. ಸೊ ಇದು 3ನೇ ಅಧ್ಯಾಯ ಅಂತ ನೀವು ನೋಡ್ತಾ ಇದ್ದೀರಿ. 4ನೇದು ಆರ್ಥಿಕ ಯೋಜನೆ, ಎಕನಾಮಿಕ್ ಪ್ಲಾನಿಂಗ್. ಸೊ ದಿಸ್ ಈಸ್ ರಾದರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಈ ಒಂದು ಒಟ್ಟಾರೆ ಸಿಲಾಬಸ್ದೊಳಗೆ. ಎಕನಾಮಿಕ್ ಪ್ಲಾನಿಂಗ್ ಅಂತ ತಮಗೆ ಗೊತ್ತಿದೆ, ಭಾರತದಲ್ಲೂ ಕೂಡ ಈ ಒಂದು ಆರ್ಥಿಕ ಯೋಜನೆ ಅನ್ನುವಂಥದ್ದು ತುಂಬ ಸದ್ದು ಮಾಡಿದಂಥ ತುಂಬ ಮಹತ್ವವನ್ನು ಹೊಂದಿದ್ದಂಥ ಒಂದು ವಿಷಯ ಆಗಿತ್ತು. ಸೊ ಇಲ್ಲಿ ಮೊದಲಿಗೆ ಯೋಜನಾ ಗುರಿಗಳು, ಅಬ್ಜೆಕ್ಟಿವ್ಸ್ ಆಫ್ ಪ್ಲಾನಿಂಗ್ ಅಂತ. ಅಬ್ಜೆಕ್ಟಿವ್ಸ್, ಯಾಕೆ ಯೋಜನೆಗಳು ಬೇಕಾಯಿತು, ಸೊ ಅದನ್ನು ನಾನು ನಿಮಗೆ ಒಂದು ಪಟ್ಟಿಯನ್ನು ಕೊಡ್ತೀನಿ. ಉದ್ದೇಶಗಳು, ಗುರಿಗಳು, ಉದ್ದೇಶಗಳು ಸಿಮಿಲರ್, ಹಾಗೂ ಮಾರ್ಗೋಪಾಯಗಳು, ಹೌ ಇಟ್ ಈಸ್ ಬೀಯಿಂಗ್ ಡನ್, ಹೇಗೆ ಮಾಡಲಾಯಿತು. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು, ಇಲ್ಲಿ 2 ಕೊಟ್ಟಿದ್ದಾನೆ, 2 ಸೆಕ್ಷನ್ ಮಾಡಿದ್ದಾನೆ ಅವನು, ಗಮನಿಸಬೇಕಾದದ್ದು. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಹಾಗೂ ವಿಫಲತೆಗಳು ಎಲ್ಲಿಂದರಿಪ್ಪ, 1ರಿಂದ 7ನೇ ಪಂಚವಾರ್ಷಿಕ ಯೋಜನೆಗಳು ಗೊತ್ತಿದೆ ನಿಮಗೆ. 1951ರಿಂದ 1990, ಇದು 1ರಿಂದ 7ನೇ ಪಂಚವಾರ್ಷಿಕ ಯೋಜನೆಗಳು ಅನುಷ್ಠಾನಗೊಂಡಂಥ ಅವಧಿ. ಆನಂತರ ಹೊಸ ಆರ್ಥಿಕ ನೀತಿಯ ಅವಧಿಯಲ್ಲಿ ಅಭಿವೃದ್ಧಿ ಯೋಜನೆಗಳು, ಅಂದರೆ 8ನೇ ಪಂಚವಾರ್ಷಿಕ ಯೋಜನೆ ನಂತರ. ಸೊ ತಮಗೆ ಗೊತ್ತಿದೆ, 8ನೇ ಪಂಚವಾರ್ಷಿಕ ಯೋಜನೆ ಶುರುವಾದದ್ದು 1992, 92ರಿಂದ 97. ಸೊ ಅಲ್ಲಿಂದ ಕೊನೆಯದು ಮುಗಿಯುವವರೆಗೂ, ಕೊನೆಯದು ಮುಗಿದದ್ದು ಯಾವಾಗ ತಮಗೆಲ್ಲ ಗೊತ್ತಿದೆ, 2017. 2017ರೊಳಗೆ 12ನೇ ಪಂಚವಾರ್ಷಿಕ ಯೋಜನೆ ಮುಗೀತು ಅಂತ ನಾವು ನೋಡ್ತಾ ಇದ್ದೀವಿ. ಹೀಗೆ ಇದನ್ನು 2 ಭಾಗವಾಗಿ ನಾವು ನೋಡ್ತೀವಿ. ಆನಂತರ ಕರ್ನಾಟಕದಲ್ಲಿ ಯೋಜನೆ, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯೋಜನೆ ಅಂತಿತ್ತು, ಹಾಗೆ ಕರ್ನಾಟಕದಲ್ಲೂ ಕೂಡ ಯೋಜನೆ ಅಂತಿತ್ತು. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಂದು ಯೋಜನಾ ಮಂಡಳಿ, ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ ಅಂತಿತ್ತು. ರಾಜ್ಯ ಮಟ್ಟದಲ್ಲಿ ಯೋಜನಾ ಮಂಡಳಿಗಳು ಅಂತ ಇದ್ದವು. ಈಗ ಅಫ್ಕೋರ್ಸ್ ಈ ಯೋಜನಾ ಆಯೋಗದ ಯುಗ 2015ರೊಳಗೇ ಮುಗೀತು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಅನ್ನೋದನ್ನು ರದ್ದುಪಡಿಸಿದ್ರು, ಅದರ ಜಾಗದೊಳಗೆ ನೀತಿ ಅನ್ನುವಂಥದ್ದನ್ನು ತಂದಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಯಾಕೆ ಇದನ್ನು ರದ್ದುಪಡಿಸಬೇಕಾಯಿತು, ಯಾಕೆ ಇದನ್ನು ಜಾರಿಗೊಳಿಸಬೇಕಾಯಿತು, ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಕರ್ನಾಟಕದಲ್ಲೂ ಕೂಡ ಆ ಕರ್ನಾಟಕ ಪ್ಲಾನಿಂಗ್ ಬೋರ್ಡ್ ಅನ್ನೋದನ್ನು ತೆಗೆದುಬಿಟ್ಟು ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಕರ್ನಾಟಕದ ಎಕಾನಮಿ ಅನ್ನುವಂಥ ಹೊಸ ಸಾಂಸ್ಥಿಕ ವ್ಯವಸ್ಥೆಯನ್ನು ಇಲ್ಲೂ ಕೂಡ ಮಾಡಿಕೊಂಡಿದ್ದಾರೆ. ಸೊ ಅದು ಏನು ಎಂತು ಅನ್ನುವಂಥದ್ದನ್ನು ನಾನು ನಿಮಗೆ ಇಲ್ಲಿ ಗಮನಕ್ಕೆ ತರ್ತೀನಿ. ಸೊ ಇದಿಷ್ಟು ಆರ್ಥಿಕ ಯೋಜನೆ. ಅಫ್ಕೋರ್ಸ್ ಇಲ್ಲಿ ಆರ್ಥಿಕ ಯೋಜನೆ ಇತಿಹಾಸ ಅಂತ ಬರ್ತದೆ. ನಿಮಗೆಲ್ಲ ಗೊತ್ತಿದೆ, ಜಗತ್ತಿನಲ್ಲಿ ಮೊದಲು ಶುರುವಾದದ್ದು ಸೋವಿಯತ್ ರಷ್ಯಾದೊಳಗೆ 1928ರೊಳಗೆ ಅನ್ನುವಂಥದ್ದೆಲ್ಲ ಅಲ್ಲಿಂದ ಶುರು ಮಾಡ್ಕೋತೀವಿ ನಾವು, ಹೌದಾ. ಆನಂತರ ಭಾರತದಲ್ಲೂ ಕೂಡ ಯೋಜನೆ ಅನ್ನೋದು ಆಲ್ ಆಫ್ ಎ ಸಡನ್ ಬರಲಿಲ್ಲ. ಹಲವಾರು ಪ್ರಯತ್ನಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿದ್ದು. ಗಾಂಧಿ ಯೋಜನೆ, ಬಾಂಬೆ ಪ್ಲ್ಯಾನ್, ಹೌದಾ, ಹೀಗೆ ಸರ್ವೋದಯ ಯೋಜನೆ, ಪೀಪಲ್ಸ್ ಪ್ಲ್ಯಾನಿಂಗ್, ಇವನ್ನೆಲ್ಲನೂ ಅಲ್ಲಿ ನಾವು ನೋಡ್ತೀವಿ. ಯಾರು ಕೊಟ್ಟರು, ಏನು ಅವುಗಳ ವಿಶೇಷತೆ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗಿಂತಲೂ ಮುಖ್ಯವಾದದ್ದು ನಮ್ಮ ಕರ್ನಾಟಕದವರೇ ಆಗಿದ್ದಂಥ ಸರ್ MV ಅವರು, ಸರ್ M ವಿಶ್ವೇಶ್ವರಯ್ಯನವರು ಕೊಟ್ಟಂಥ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವಂಥ ಪುಸ್ತಕ, ಭಾರತಕ್ಕೆ ಯೋಜಿತ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕತೆ ಅನ್ನುವಂಥದ್ದು ಅವ್ರು ಏನು ಪುಸ್ತಕ ಕೊಟ್ಟಿದ್ರು, ಅದಕ್ಕಾಗಿ ಅವರನ್ನು ನಾವು ಈ ಯೋಜನೆಗಳ ಪ್ರವರ್ತಕ ಅಂತ ಕರಿತೀವಿ. ಇದೆಲ್ಲ ಸಂಗತಿಗಳನ್ನು ನಾನು ಈ ಆರ್ಥಿಕ ಯೋಜನೆ ಅನ್ನುವಂಥ ಅಧ್ಯಾಯದೊಳಗೆ ಚರ್ಚೆ ಮಾಡ್ತೀನಿ ಅನ್ನುವಂಥದ್ದು. ಓಕೆ, ಎಸ್. ನೆಕ್ಸ್ಟ್ 5ನೇ ಅಧ್ಯಾಯ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಇದು ಡಿಸೆಂಟ್ರಲೈಸೇಷನ್ ಅನ್ನೋದು ಇಟ್ ಇಸ್ ಎ ಪೊಲಿಟಿಕಲ್ ಪ್ರೊಸೆಸ್ ಆಸ್ ವೆಲ್ ಆಸ್ ಎಕನಾಮಿಕ್ ಪ್ರೊಸೆಸ್. ನೀವು ಇದನ್ನು ಪೊಲಿಟಿಕಲ್ ಸೈನ್ಸ್ ಅಥವಾ
ಪಾಲಿಟಿ ದೃಷ್ಟಿಯಿಂದಲೂ ನೋಡ್ಕೋಬೋದು. ಬಟ್ ನಾವಿಲ್ಲಿ ನೋಡ್ತಾ ಇರೋದು ಫ್ರಮ್ ಎಕಾನಮಿ ಪಾಯಿಂಟ್ ಆಫ್ ವ್ಯೂ, ಆರ್ಥಿಕತೆಯ ದೃಷ್ಟಿಯಿಂದ ವಿಕೇಂದ್ರೀಕರಣ. ಸೊ ಇಲ್ಲಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ನಾವು ನೋಡ್ತಾ ಇದ್ದೀವಿ. ಸೇ ಫಾರ್ ಎಕ್ಸಾಂಪಲ್, ಈ 1951ರಿಂದ 1991ರವರೆಗೂ ಇದ್ದಂಥ ಕಾಲ ಯಾವುದು ಅಂತ ಕೇಳಿದರೆ ಅದು ಕೇಂದ್ರೀಕರಣದ ಕಾಲವಾಗಿತ್ತು. ಕೇಂದ್ರೀಕರಣ, ಸೆಂಟ್ರಲೈಜೇಷನ್ ಅನ್ನುವಂಥದ್ದು ಆ ಕಾಲ ಆಗಿತ್ತು. ಯಾವುದರ ವಿಷಯದಲ್ಲಿ? ಆರ್ಥಿಕ ಯೋಜನೆಗಳನ್ನು ರೂಪಿಸೋದು ಮತ್ತು ಆರ್ಥಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ಕೇಂದ್ರೀಕರಣ. ಕೇಂದ್ರೀಕರಣ ಅಂದರೆ ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿ. ಅದನ್ನು ಬಿಟ್ಟರೆ ನೆಕ್ಸ್ಟು ರಾಜ್ಯ ಸರ್ಕಾರಗಳ ಕೈಯಲ್ಲಿ. ಅದರ ನಿಜವಾದ ಅಭಿವೃದ್ಧಿ ಆಗೋದು ಎಲ್ಲಿ? ಬರೀ ದಿಲ್ಲಿ ಒಳಗಾಗೋದಿಲ್ಲ ಮತ್ತು ಈ 28 ರಾಜ್ಯಗಳ ಕೇಂದ್ರ ಏನು ರಾಜಧಾನಿಗಳಲ್ಲಿ ಆಗೋದಿಲ್ಲ. ಅದು ಭಾರತದ ಪ್ರತಿ ಮೂಲೆ ಪ್ರತಿ ಸಣ್ಣ ಹಳ್ಳಿ ದೊಡ್ಡ ಹಳ್ಳಿಯಲ್ಲಿ ಅಭಿವೃದ್ಧಿ ಅನ್ನೋದಾಗಬೇಕು. ಹಾಗಿದ್ದರೆ ದೆಲ್ಲಿಯಲ್ಲಿ ಕೂತ್ಕೊಂಡವರು ಅಥವಾ ಬೆಂಗಳೂರಿನಲ್ಲಿ ಕೂತ್ಕೊಂಡವರು ಯಾವುದೋ ನಮ್ಮ ಯಾದಗಿರಿನೋ ಅಥವಾ ಕಲಬುರಗಿ ಜಿಲ್ಲೆಯ ಒಂದು ಹಳ್ಳಿ ಬಗ್ಗೆ ಏನು ಹೇಳಬಲ್ಲರಿ ಹೇಳಿ? ಸೊ ಅಂಥ ಒಂದು ಯಾದಗಿರಿ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿನೋ ಇನ್ಯಾವುದೋ ಜಿಲ್ಲೆಯ ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂದರೆ ಈ ವಿಕೇಂದ್ರೀಕರಣ ಅನ್ನೋದು ಬೇಕು. ಅವರು ತಮಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದನ್ನು ಅನುಷ್ಠಾನಗೊಳಿಸುವಂಥ ಸ್ವಾತಂತ್ರ್ಯ ಅವ್ರಿಗೆ ಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮೇಲಿನ ಹಂತದಿಂದ ಕೆಳ ಹಂತದ ಯೋಜನೆ, ಮೇಲಿನ ಹಂತ ಇಲ್ಲಿ ಬಾಟಮ್ ಅಪ್ ಆ್ಯಂಡ್ ಬಾಟಮ್ ಅಪ್, ಕೆಳಗಿನಿಂದ ಮೇಲಕ್ಕೆ ಮತ್ತು ಮೇಲಿನಿಂದ ಕೆಳಕ್ಕೆ, ಫ್ರಮ್ ಟಾಪ್ ಟು ಬಾಟಮ್ ಅನ್ನುವಂಥದ್ದು. ಸೊ ಮೊದಲು ಏನಿತ್ತು ಇಲ್ಲಿ ಮೇಲಿನಿಂದ ಕೆಳಕ್ಕೆ ಅಂತ ಬರ್ತಾ ಇತ್ತು. ಇಲ್ಲಿ ದೆಲ್ಲಿ, ಇಲ್ಲಿ ಕೂತ್ಕೊಂಡು ಎ ಸಿ ಒಳಗೆ ಕೂತ್ಕೊಂಡು ಅವರು ಡಿಸೈಡ್ ಮಾಡೋರು ಏನು ಮಾಡಬೇಕು, ಭಾರತದ ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ ಏನು ಮಾಡಬೇಕು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋರು. ಅಷ್ಟು ಹೇಳಿಬಿಡೋರು ಅವರು, ಇಂಥದ್ದನ್ನು ಮಾಡಿದರೆ ನೀವು ಕಲ್ಯಾಣ ಆಗ್ತದೆ ಅಂತ. ಬಟ್ ಅದು ಸಾಧ್ಯ ಆಗಲಿಲ್ಲ. ಅನುಭವಕ್ಕೆ ಬಂತು, ಇವನ್ ತುಂಬ ಆರಂಭದೊಳಗೇ ಬಂತು. ತಮಗೆಲ್ಲ ಇದನ್ನು ಬರುವಾಗ ಹೇಳ್ತೀನಿ ನಾನು, ಈ ಗ್ರಾಮಗಳ ಅಥವಾ ಈ ಒಂದು ಪ್ರಾದೇಶಿಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆಯನ್ನು ಇಟ್ಕೊಂಡಂಥ ಅಂದಿನ ಸರ್ಕಾರ 1952ರೊಳಗೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿತು, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, CDP ಅಂತ. ಆದರೆ ಅದು ಯಶಸ್ವಿ ಆಗಲಿಲ್ಲ. ಕಾರಣ ಏನು? ಮೇಲಿನಿಂದ ಕೆಳಕ್ಕೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡಿದ್ದರಿಂದ. ದೆಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಯಲ್ಲಿ ಇಂಥದ್ದೆಲ್ಲ ಆಗಬೇಕು ಅಂತಂದರೆ ಅದು ಆಗೋದಿಲ್ಲ, ಆಗಲಿಲ್ಲ. ಸೊ ಅದು ನಿಮಗೆ ಮುಂದೆ ಗೊತ್ತಿದೆ. 1952ರೊಳಗಿದು ಬಂತು. ಆನಂತರ ಇನ್ನೊಂದು NEP ಅನ್ನುವಂಥದ್ದು ಅಥವಾ NES ಅಂತ ಕೂಡ ಬಂತು. ಇವೆರಡೂ ಒಳ್ಳೆಯ ಫಲಿತಾಂಶವನ್ನು ಕೊಡದೇ ಇದ್ದದಕ್ಕಾಗಿಯೇ 1957ರೊಳಗೆ ನಿಮಗೆ ಬಲವಂತರಾಯ ಮೆಹ್ತಾ ಸಮಿತಿ ಅನ್ನುವಂಥದ್ದು ನೇಮಕಗೊಂಡಿತು. ಆ ಬಲವಂತರಾಯ ಮೆಹ್ತಾ ಸಮಿತಿ ನೇಮಕಗೊಂಡದ್ದೇ ಇದು ಯಾಕೆ ವಿಫಲ ಆಯಿತು ಅಂತ ತಿಳ್ಕೊಳ್ಳೋ ಸಲುವಾಗಿ. ಹಾಗೆ ಆ ತಿಳ್ಕೊಳ್ಳೋದು ಅಂದರೆ ಅದರ ಅಧ್ಯಯನ, ಅದರ ಸಂಶೋಧನೆ ಮಾಡೋದಕ್ಕೆ ಹೋದಾಗ ಗೊತ್ತಾಯಿತು, ಹೀಗೆ ಮೇಲಿನಿಂದ ಕೆಳಕ್ಕೆ ಯೋಜನಾ ಪದ್ಧತಿ ಇದ್ದರೆ ಅದು ಸರಿಯಾಗಿ ಅನುಷ್ಠಾನಗೊಳ್ಳೋದಿಲ್ಲ, ಅಂದುಕೊಂಡ ಫಲಿತಾಂಶವನ್ನು ಕೊಡೋದಿಲ್ಲ. ಅದಕ್ಕಾಗಿ ಏನಾಗಬೇಕು ಯೋಜನೆಗಳು ಅಂದರೆ ಕೆಳಗಿನಿಂದ ಮೇಲಕ್ಕೆ ಹೋಗಬೇಕು, ಫ್ರಮ್ ಬಾಟಮ್ ಟು ಟಾಪ್. ಕೆಳಗಿನಿಂದ, ಹಳ್ಳಿಗಳಿಂದ ಮೇಲಕ್ಕೆ. ಹಳ್ಳಿಯಿಂದ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ, ಪ್ರತಿ ಹಳ್ಳಿ ಅದು ತಾಲೂಕಾ ಮಟ್ಟ, ಪ್ರತಿ ತಾಲೂಕಿನಿಂದ ಜಿಲ್ಲಾ ಮಟ್ಟ, ಪ್ರತಿ ಜಿಲ್ಲೆಗಳಿಂದ ರಾಜ್ಯ ಮಟ್ಟ, ಪ್ರತಿ ರಾಜ್ಯದಿಂದ ರಾಷ್ಟ್ರ ಮಟ್ಟ. ಹೀಗೆ ಕೆಳಗಿನಿಂದ ಮೇಲಕ್ಕೆ ಹೋಗಬೇಕು. ಆದರೆ ಮೊದಲು ಏನಿತ್ತು? ಮೇಲಿನಿಂದ ಕೆಳಕ್ಕೆ ಅಂತ ಇತ್ತು. ಸೊ ಮೇಲಿನ ಹಂತದಿಂದ ಕೆಳ ಹಂತದ ಯೋಜನೆ ಇದು ಮೊದಲು ಇದ್ದದ್ದು. ಈಗ 1992ರ ನಂತರ ತಮಗೆಲ್ಲ ಗೊತ್ತಿದೆ 73ನೇ ತಿದ್ದುಪಡಿ ಕಾಯ್ದೆ, ಅದರ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ PRIs, ಹಾಗೆಯೇ 74ನೇ ತಿದ್ದುಪಡಿಯ ಮೂಲಕ ಕೂಡ ಇವನ್ LUBs, ಲೋಕಲ್ ಅರ್ಬನ್ ಬಾಡೀಸ್, ULBs, ಅರ್ಬನ್ ಲೋಕಲ್ ಬಾಡೀಸ್ ಅಂತ, ULBs ಅಂತ. ಸೊ PRIs and ULBs are examples for ಕೆಳ ಹಂತದಿಂದ ಮೇಲು ಹಂತದ ಯೋಜನೆಗಳು. ಸೊ ಇದಕ್ಕೆಲ್ಲ ಲಕ್ಷಣಗಳು ಬರ್ತವೆ. ಅದು ಏನು ಅಂತ ಹೇಳ್ತೀನಿ ನಿಮಗೆ. ಇವುಗಳ ಅನುಕೂಲ ಅನಾನುಕೂಲತೆಗಳು. ಅಫ್ಕೋರ್ಸ್
ಎರಡರಿಂದಲೂ ಒಂದಿಷ್ಟು ಅನುಕೂಲಗಳಿದ್ದಾವೆ, ಹಾಗೆ ಅನಾನುಕೂಲಗಳು ಕೂಡ ಇದ್ದಾವೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಯೋಜನಾ ವ್ಯವಸ್ಥೆ ಏನಿದೆ? ಸೊ ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಸಂವಿಧಾನಿಕವಾಗಿಯೇ DPCs ಅಂದರೆ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟೀಸ್ ಅನ್ನೋಗಳನ್ನು ಕಡ್ಡಾಯವಾಗಿ ಸ್ಥಾಪಿಸಬೇಕು ಅಂತ ಸಂವಿಧಾನದಲ್ಲಿ ಹೇಳಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಯೋಜನಾ ಸಮಿತಿ. ಸೊ ಇದು ಪಂಚಾಯತ್ ರಾಜ್ ಸಂಸ್ಥೆಗಳ ಅಡಿಯಲ್ಲಿ ಬರುವಂಥದ್ದು ಯೋಜನಾ ವ್ಯವಸ್ಥೆ. ಹಾಗೂ ಅದರ ಅನುಭವ, ಹಲವಾರು ತೊಂದರೆಗಳಿದ್ದಾವೆ. ಎಷ್ಟೋ ಕಡೆ ಅವುಗಳನ್ನ ನೇಮಿಸೇ ಇಲ್ಲ. ನೇಮಿಸಿದ್ರು ಕೂಡ ಅದಕ್ಕೆ ಬೇಕಾದಂಥ ಯೋಜನೆ ಅಂದರೆ ಯಾರೋ ಹುಡುಗಾಟಕ್ಕೆ ಮಾಡುವಂಥ ಕೆಲಸ ಅಲ್ಲ. ಇದಕ್ಕೆ ತುಂಬ ಪರಿಣಿತಿ ಬೇಕಾಗ್ತದೆ, ನಾಲೆಜ್ ಬೇಕಾಗ್ತದೆ, ಎಕ್ಸ್ಪರ್ಟೈಸ್ ಬೇಕಾಗ್ತದೆ, ಸ್ಕಿಲ್ಸ್ ಬೇಕಾಗ್ತವೆ. ಬಿಕಾಸ್ ಇಟ್ ಇಸ್ ವೆರಿ ಮಚ್ ಟೆಕ್ನಿಕಲ್ ಮ್ಯಾಟರ್ ಯೋಜನೆ ಅನ್ನುವಂಥದ್ದು. ಆ ಯೋಜನೆ ಅಂದರೆ ಏನು ಅನ್ನೋದನ್ನು ನಿಮಗೆ ನಾನು ಭಾಳಷ್ಟು ವಿಸ್ತೃತವಾಗಿ ಹೇಳಿರ್ತೀನಿ ಹಿಂದಿನ ಅಧ್ಯಾಯದೊಳಗೆ, ರೈಟ್? ಸೊ ಇಲ್ಲಿ ಅನುಭವ, ಯೋಜನೆ ಹಾಗೂ ಸಾಮರ್ಥ್ಯ ನಿರ್ಮಾಣ, ಕೆಪಾಸಿಟಿ ಬಿಲ್ಡಿಂಗ್. ಹೌದು, ಇವತ್ತೇನಾದರೂ ಭಾರತ ಇಷ್ಟು ಸುಧಾರಿಸ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ಕಂಟಿನ್ಯೂಯಸ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ. ಯೋಜನೆ ಹಾಗೂ ಹಣಕಾಸು ನೆರವು ಹೇಗಿದೆ ವ್ಯವಸ್ಥೆ ನಮ್ಮಲ್ಲಿ? ಯೋಜನೆ ಇದೆ, ಹಣಕಾಸು ನೆರವು ಎಲ್ಲಿಂದ ಬರುತ್ತೆ? ನಿಮಗೆಲ್ಲ ಗೊತ್ತಿದೆ. ಮೊದಲು ಕೇವಲ ನಾವು ರಾಷ್ಟ್ರೀಯ ಹಣಕಾಸು ಆಯೋಗ ಅನ್ನುವಂಥದ್ದನ್ನು ಹೊಂದಿದ್ವಿ. ಆರ್ಟಿಕಲ್ 280 ಅಂಡರ್ದೊಳಗೆ ಫೈನಾನ್ಸ್ ಕಮಿಷನ್ ಅನ್ನೋದು ಇತ್ತು, ಈಗಲೂ ಇದೆ. 16ನೇ ಹಣಕಾಸು ಆಯೋಗ ಅನ್ನೋದು ಇವಾಗ ನೇಮಕಗೊಂಡಿದೆ. ಅದು ರಾಷ್ಟ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಹಣಕಾಸಿನ ಹಂಚಿಕೆ ಹೇಗೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಿತ್ತು. ಆದರೆ ಈಗ ಅದರ ಮುಂದುವರೆದ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಈ 73 ಮತ್ತು 74ನೇ ತಿದ್ದುಪಡಿಗಳ ಅಡಿಯಲ್ಲಿ ರಾಜ್ಯ ಹಾಗೂ ಸ್ಥಳೀಯ ಸಂಸ್ಥೆಗಳ ನಡುವೆ ಹಣಕಾಸು ಹಂಚಿಕೆ ಹೇಗೆ ಆಗಬೇಕು ಅನ್ನೋದಕ್ಕಾಗಿ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಅನ್ನೋದನ್ನು ನೇಮಕ ಮಾಡೋದಕ್ಕೆ ಸಂವಿಧಾನದೊಳಗೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ರಾಜ್ಯಪಾಲರು ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ಅದಕ್ಕಿಂತ ಮುಂಚೆ ಅಗತ್ಯ ಬಿದ್ದರೆ ಈ ರಾಜ್ಯ ಹಣಕಾಸು ಆಯೋಗ ಅನ್ನೋದನ್ನು ನೇಮಿಸ್ತಾರೆ. ಸೊ ಇಲ್ಲಿ ಯೋಜನೆ ಹಾಗೂ ಹಣಕಾಸು ನೆರವು ಹೇಗೆ ಬರ್ತದೆ ರಾಜ್ಯದಿಂದ ಈ ಸ್ಥಳೀಯ ಸಂಸ್ಥೆಗಳಿಗೆ? ಕರ್ನಾಟಕದಲ್ಲಿ ಯೋಜನಾ ವಿಕೇಂದ್ರೀಕರಣ, ಇದು ರಾಷ್ಟ್ರಮಟ್ಟದ ಅನುಭವ. ಇನ್ನು ಅದರದ್ದೇ ಕರ್ನಾಟಕದಲ್ಲಿ ಏನಾಗಿದೆ? ಸಂಪನ್ಮೂಲ ಕ್ರೋಢೀಕರಣ ದೊಡ್ಡ ಸವಾಲು. ನಾವೆಲ್ಲ ಏನೇನೋ ಮಾಡಬೇಕು ಅಂದ್ಕೋತೀವಿ, ಆದರೆ ಏನೆಲ್ಲ ಮಾಡೋದಕ್ಕೆ ಬೇಕಾಗೋದೇನೋ ಹಣ, ಸಂಪನ್ಮೂಲ. ಕೇವಲ ಹಣ ಅಲ್ಲ, ಇಲ್ಲಿ ಮೆನ್, ಮಟೀರಿಯಲ್ ಆ್ಯಂಡ್ ಮಣಿ. ನೋಡ್ರಿ, 3 M's ಅಂತ ನಾವು ಹೇಳ್ತೀವಿ. ಮೆನ್ ಅಂದರೆ ಮಾನವ ಸಂಪನ್ಮೂಲನೂ ಬೇಕು, ಮಟೀರಿಯಲ್ ವಸ್ತುಗಳು ಬೇಕು, ವಾಹನಗಳು, ಅದು ಇದು ಯಂತ್ರೋಪಕರಣಗಳು, ಆ್ಯಂಡ್ ಮಣಿ ಹಣನೂ ಬೇಕು. ಸೊ ಇದು ಸಂಪನ್ಮೂಲ ಕ್ರೋಢೀಕರಣ. ಹಾಗೂ ವರ್ಗಾವಣೆ, ಹೇಗೆ ಸಂಗ್ರಹಿಸಲಾಗ್ತದೆ ಅದನ್ನು ಹೇಗೆ ವರ್ಗಾವಣೆ ಮಾಡೋದು ಈ ರಾಜ್ಯ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಅಂತ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾ ಯೋಜನಾ ಸಮಿತಿ, ಆಗಲೇ ಹೇಳ್ತಾ ಇದ್ದೆ, ಬಂತು. ರಾಜ್ಯ ಹಣಕಾಸು ಹಾಗೂ ಸ್ಥಳೀಯ ಹಣಕಾಸು, ರಾಜ್ಯ ಹಣಕಾಸು ಆಯೋಗ. ಇದು ಮೊದಲು ಇತ್ತು, ಈಗಿಲ್ಲ. ಈಗ ಅದನ್ನು ಬದಲಿಸಿದ್ದಾರೆ. ಅದು ಏನು ಎಂತು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಸೊ ಇದಿಷ್ಟು ಈ ವಿಕೇಂದ್ರೀಕರಣ ಅನ್ನೋದು. ಈಗೇನು ಹಿಂದಿನ ಅಧ್ಯಾಯದೊಳಗೆ ನಾವು ಆರ್ಥಿಕ ಯೋಜನೆ ಅಂತ ನಾವು ನೋಡಿದ್ವಲ್ಲ, ಗಮನಿಸಬೇಕು ಇದನ್ನು. 4ನೇ ಅಧ್ಯಾಯದೊಳಗೆ ಆರ್ಥಿಕ ಯೋಜನೆ ಅಂತ ಏನು ನೋಡಿದ್ವಿ, ಈ 5ನೇ ಅಧ್ಯಾಯ ಇನ್ನೇವೇ ಅದರ ಮುಂದುವರಿದ ಭಾಗ ಅಷ್ಟೇ. ಅದರ ಮುಂದುವರಿದ ಭಾಗ ಅಂತ ನೀವು ತಿಳ್ಕೋಬೇಕು, ವಿತ್ ಲಿಟಲ್ ಬಿಟ್ ಚೇಂಜಸ್ ಅಂತ. ನೆಕ್ಸ್ಟ್ 6ನೇದು ಗ್ರಾಮಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಓವರಾಲ್ ಇಂಡಿಯಾಸ್ ಡೆವಲಪ್ಮೆಂಟ್. ಗಾಂಧೀಜಿಯವರು ಹೇಳಿದರು, ಭಾರತದ ಅಭಿವೃದ್ಧಿ ಅಂದರೆ ಹಳ್ಳಿಗಳ ಅಭಿವೃದ್ಧಿ. ಹಳ್ಳಿಗಳ ಅಭಿವೃದ್ಧಿ ಆಗದ ಹೊರತು ಭಾರತದ ಅಭಿವೃದ್ಧಿ ಸಾಧ್ಯವಿಲ್ಲ. ಹೀಗಾಗಿ ಫ್ರಮ್ ಡೇ 1 ಅಂದರೆ ಏನು ನಾವು ಭಾರತ ಸ್ವತಂತ್ರಗೊಂಡು ನಮ್ಮದೇ ಆದ ಸರ್ಕಾರ, ನಮ್ಮದೇ ಆದ ವ್ಯವಸ್ಥೆ ಮತ್ತು ನಮ್ಮದೇ ಆದಂಥ ಪಂಚವಾರ್ಷಿಕ ಯೋಜನೆಗಳು ಅಂತ ಶುರುವಾದವೋ ಆವಾಗಿನಿಂದ ಗ್ರಾಮಾಭಿವೃದ್ಧಿಗೆ ಎಲ್ಲಿಲ್ಲದ ಒತ್ತನ್ನು ನೀಡ್ತಾ ಬರಲಾಗಿದೆ. ರೂರಲ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ಸಾಕಷ್ಟು ಒತ್ತನ್ನು ನೀಡ್ತಾ ಬರಲಾಗಿದೆ. ಸೊ ಹಾಗಿದ್ರೆ ಇಲ್ಲಿ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ ನೋಡ್ರಿ, ಇದೊಂದು ಗ್ರಾಮೀಣ ಅಭಿವೃದ್ಧಿಯ ಭಾಗ. ಯಾವುದು? ಕೃಷಿ ಅನ್ನೋದು, ಹೌದಲ್ಲ? ಬಟ್ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಇದು ಒಂದು ಟಾಪಿಕನ್ನು ಪಿಕ್ ಮಾಡಿಕೊಂಡು ಎತ್ತಿಕೊಂಡು ಎಲ್ಲಿಗೆ ತೊಗೊಂಡಿದ್ದೀನಿ,
ಚಾಪ್ಟರ್ 1 ತೊಗೊಂಡಿದ್ದೀನಿ. ಆ್ಯಂಡ್ ಯು ಮೇ ನಾಟ್ ಬಿಲೀವ್ ಅವರ್ ನೆಕ್ಸ್ಟ್ ಸೆಷನ್ ವಿಲ್ ಬಿಗಿನ್ ವಿತ್ ದಿಸ್ ಒನ್ ಓನ್ಲಿ. ಇದರಲ್ಲೇ ಶುರುವಾಗ್ತದೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ. ಅಲ್ಲಿಂದ ಶುರುವಾಗಿ ಕೃಷಿಗೆ ಸಂಬಂಧಿಸಿದ ಇತರ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಗ್ರಾಮಾಭಿವೃದ್ಧಿ, ಭೂ ಸುಧಾರಣೆಯಲ್ಲಿ ಗಾಂಧೀಜಿ ನಿಲುವು. ವಾಟ್ ವಾಸ್ ದ ವಿಷನ್, ವಾಟ್ ಥಾಟ್ ಗಾಂಧೀಜಿ ಹ್ಯಾಡ್ ಅಬೌಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್, ಆ್ಯಂಡ್ ದೇ ಆರ್ ವೆರಿ ಮಚ್ ಇಂಟರ್ ರಿಲೇಟೆಡ್. ಗ್ರಾಮಾಭಿವೃದ್ಧಿ ಮತ್ತು ಭೂ ಸುಧಾರಣೆ ಅನ್ನೋದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಮತ್ತು ಆ ನಿಟ್ಟಿನೊಳಗೆ ಗಾಂಧೀಜಿಯವರ ಅಪೇಕ್ಷೆಯ ಮೇರೆಗೆನೆ ಇವನ್ ತಾವೆಲ್ಲ ಕೇಳಿದಿರಿ ಭೂದಾನ್ ಚಳವಳಿ ಅನ್ನುವಂಥದ್ದು ಆಚಾರ್ಯ ವಿನೋಬಾ ಭಾವೆ ಅವರು ಮಾಡಿದರು. ಬಟ್ ಅಷ್ಟೇ ಸಾಕಾಗಲಿಲ್ಲ. ಆ ನಂತರದೊಳಗೆ ಈ ಒಂದು ಭೂ ಸುಧಾರಣಾ ಕಾಯ್ದೆಗಳು ಅನ್ನುವಂಥವು ಬಂದವು. ಸೊ ಭೂ ಸುಧಾರಣಾ ಕಾಯ್ದೆಗಳು ಮುಖ್ಯವಾಗಿ ಈ ಒಂದು ಆಸ್ತಿಯ ಹಕ್ಕಿಗೆ ಸಂಬಂಧಿಸಿದಂಥ ವಿಷಯಕ್ಕೆ, ಅಂದರೆ ಮೂಲಭೂತ ಹಕ್ಕಿಗೆ ಅದು ಧಕ್ಕೆ ಆಗೋದಕ್ಕೆ ಶುರುವಾಯಿತು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲೇ ಪ್ರಶ್ನಿಸೋದಕ್ಕೆ ಅವಕಾಶ ಇತ್ತು. ಆ ಹಿನ್ನೆಲೆ ಒಳಗೆ ಸಂವಿಧಾನಕ್ಕೆ 1ನೇ ತಿದ್ದುಪಡಿ ಮಾಡಿದರು, 9ನೇ ಅನುಸೂಚಿಯನ್ನು ಸೇರಿಸಿದರು. ಆ 9ನೇ ಅನುಸೂಚಿ ಒಳಗೆ ಈ ಭೂ ಸುಧಾರಣಾ ಕಾಯ್ದೆಗಳನ್ನೆಲ್ಲ ಸೇರಿಸ್ತಾ ಬಂದರು ಇತ್ಯಾದಿ ವಿಷಯವನ್ನು ನಾವಲ್ಲಿ ನೋಡ್ತೀವಿ. ಎಣಿವೆ, ಸೊ ಇಲ್ಲಿ ಗಾಂಧೀಜಿಯ ನಿಲುವು ಏನಾಗಿತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಭೂ ಸುಧಾರಣೆ ಕೊಡ್ತಾರೆ, ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಕೊಡ್ತೀನಿ. ಕೃಷಿ ಹಿಡುವಳಿಯ ಗಾತ್ರ, ಸೈಜ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಹೇಗಿದೆ ಭಾರತದಲ್ಲಿ. ಕೃಷಿ ಹಿಡುವಳಿಗಳು ತುಂಬ ಚಿಕ್ಕದಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕೆ ಚಿಕ್ಕದಿದೆ ಇತ್ಯಾದಿ ನಾವು ನೋಡ್ತೀವಿ. ಹಾಗೂ ಉತ್ಪಾದಕತೆ, ಪ್ರೊಡಕ್ಟಿವಿಟಿ. ನ್ಯಾಚುರಲಿ ವೆನ್ ದ ಸೈಜ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಈಸ್ ಸ್ಮಾಲ್, ಇಟ್ಸ್ ಪ್ರೊಡಕ್ಟಿವಿಟಿ ಆಲ್ಸೋ ಕಮ್ಸ್ ಡೌನ್. ಅದರ ಉತ್ಪಾದಕತೆ ಕಡಿಮೆ ಆಗ್ತದೆ. ನೀರಾವರಿ ಸಮಸ್ಯೆಗಳು, ಸಾರಿ ಕುಚುವ, ಓಕೆ ಯಾ. ಸೊ ನೀರಾವರಿ ಸಮಸ್ಯೆಗಳು, ಇರಿಗೇಷನ್ ಪ್ರಾಬ್ಲಮ್ಸ್ ಭಾಳಷ್ಟಿದೆ. ನಾವು ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಬಂದಿದೆ, ತಾವು ನೋಡಿರ್ಬೋದು. ಕರ್ನಾಟಕ ಇಡೀ ಭಾರತದಲ್ಲಿ ಈ ಒಂದು 2ನೇ ಅತಿ ದೊಡ್ಡ ಖುಷ್ಕಿ ಭೂಮಿಯನ್ನು ಹೊಂದಿರುವಂಥ ರಾಜ್ಯ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆ? ಸಿಂಪ್ಲಿ ಬಿಕಾಸ್ ಆಫ್ ಮುಗ್ಗಲಿಗೇಡಿತನ ಆಫ್ ಅವರ್ ಲೀಡರ್ಸ್ ಅಂತ ಹೇಳ್ಬೋದು. ಹೌದಾ? ನಮ್ಮ ನಾಯಕರಿಗೆ ಇಂಥದ್ರ ಬಗ್ಗೆ ಗಮನವೂ ಇಲ್ಲ, ಗೌರವವೂ ಇಲ್ಲ, ಕಾಳಜಿನೂ ಇಲ್ಲ. ಅದೇ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ, ಇವನ್ ತಮಿಳುನಾಡಿನವರನ್ನು ನೀವು ನೋಡ್ಕೊಳ್ಳಿ, ಎಷ್ಟು ಅದ್ಭುತವಾಗಿ ಅವರು ಏನು ಅಂತಂದರೆ ಈ ನೀರಾವರಿಯನ್ನು ಅವರವ್ರ ರಾಜ್ಯಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ. ರೈಟ್? ಸೊ ನೀರಾವರಿ ಸಮಸ್ಯೆಗಳು ಏನು, ಎಂತು, ಯಾಕೆ ಅಂತ ನೋಡ್ತೀವಿ. ಖುಷ್ಕಿ ಬೇಸಾಯದ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆಫ್ ರೇನ್ಫೆಡ್ ಅಗ್ರಿಕಲ್ಚರ್ ಅಥವಾ ಮಳೆ ಆಶ್ರಿತ. ಖುಷ್ಕಿ ಅಂದರೆ ಒಣ ಬೇಸಾಯ, ಮಳೆ ಆಶ್ರಿತ ಬೇಸಾಯ. ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಏನು ಅಂತ ನೋಡೋಣ. ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ, ಇದು ಮೊದಲಿನಿಂದಲೂ ದೊಡ್ಡ ಸಮಸ್ಯೆಯಾಗಿತ್ತು. ಈಗ ಅಂತಾಪರಿ ಸಮಸ್ಯೆ ಆಗಿಲ್ಲ, ಬಟ್ ಈಗ ಅದನ್ನು ನಾವು ಹೆಚ್ಚು ಕಾನೂನಾತ್ಮಕವಾಗಿ ಬಲಿಷ್ಠಗೊಳಿಸಿದ್ದೀವಿ. ತಮಗೆಲ್ಲ ಗೊತ್ತಿದೆ, 2013ರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥದ್ದು ಬಂದಿದೆ, ಆಹಾರ ಭದ್ರತಾ ಕಾಯ್ದೆ ಅನ್ನುವಂಥದ್ದು. ಸೊ ಅದರ ಮೂಲಕ ನಾವು ಹೇಗೆ ಇವತ್ತು ಆಹಾರ ಭದ್ರತೆಯನ್ನು ಒದಗಿಸಿದ್ದೀವಿ ತಾವು ನೋಡ್ತೀವಿ. ಗ್ರಾಮೀಣ ಸಾಲ, ರೂರಲ್ ಇಂಡೆಪ್ಟೆಡ್ನೆಸ್ ಅಥವಾ ರೂರಲ್ ಡೆಟ್ ಅಂತ ಹೇಳ್ತೀವಿ ನಾವು. ಗ್ರಾಮೀಣ ಸಾಲ. ಸೊ ಗ್ರಾಮೀಣ ಸಾಲ ಅಂದ್ರೇನು, ಗ್ರಾಮೀಣ ಸಾಲದ ಮೂಲಗಳು ಯಾವ್ಯಾವು, ಅದರೊಳಗೆ ಏನು ಸಮಸ್ಯೆಗಳಿದ್ದಾವೆ, ಹೇಗೆ ಅಲ್ಲಿ ಶೋಷಣೆ ಆಗ್ತಾ ಇದೆ ಇತ್ಯಾದಿ ನೋಡ್ತೀವಿ. ಕೃಷಿ ಮಾರುಕಟ್ಟೆ, ಎಸ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕೃಷಿ ಮಾರುಕಟ್ಟೆ. ಸೊ ಇದನ್ನೆಲ್ಲ ನಾನು ಆಗಲೇ ಹೇಳಿದ್ದೀನಿ. ಈ ಎಷ್ಟು ಟಾಪಿಕ್ಸ್ ಸಾಧ್ಯ ಆದಷ್ಟು ಕ್ಲಬ್ ಮಾಡೋದಕ್ಕೆ ಸಾಧ್ಯ ಇದೆ, ಅದನ್ನು ಕೃಷಿ ಅನ್ನೋದರ ಅಡಿ ಒಳಗೇ ಕ್ಲಬ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ನಾನು ನಿಮಗೆ ಏನು ಪ್ರಾಮಿಸ್ ಮಾಡ್ಬೋದು, ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಯಾವುದೂ ಟಾಪಿಕ್ ಬಿಟ್ಟು ಹೋಗದಂತೆ, ಬಟ್ ಅವುಗಳನ್ನ ಒಂದೇ ಕಡೆ ಕ್ಲಬ್ ಮಾಡಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ದೆನ್ ಕೃಷಿ ಕಾರ್ಮಿಕರು, ಅಗ್ರಿಕಲ್ಚರ್ ಲೇಬರರ್ಸ್. ಸೊ ಭಾರತದಲ್ಲಿ ಕೃಷಿ ಕಾರ್ಮಿಕರು ಎಷ್ಟಿದ್ದಾರೆ, ಏನು ಅವರ ಸಮಸ್ಯೆಗಳು, ಅದಕ್ಕಾಗಿ ಸರ್ಕಾರದಿಂದ ಏನು ಪರಿಹಾರ ಅನುಕೂಲತೆ ಅನ್ನುವಂಥದ್ದು ದೊರೆತಿದೆ ಇತ್ಯಾದಿ. ಗ್ರಾಮೀಣ ಕೈಗಾರಿಕೆಗಳು, ರೂರಲ್ ಇಂಡಸ್ಟ್ರೀಸ್ ಹಾಗೂ ಉದ್ಯೋಗ, ಎಂಪ್ಲಾಯ್ಮೆಂಟ್. ಇದಿಷ್ಟು ಈ ಒಂದು ಗ್ರಾಮಾಭಿವೃದ್ಧಿ ಅನ್ನುವ ಮೊದಲ ಭಾಗ. ಆನಂತರ ಕರ್ನಾಟಕದ ಕೃಷಿಯಲ್ಲಿನ ಸಮಸ್ಯೆಗಳು ನೋಡಿ. ಕರ್ನಾಟಕದ ಕೃಷಿಯಲ್ಲಿ ಏನು ಸಮಸ್ಯೆಗಳಿದ್ದಾವೆ? ಗ್ರಾಮೀಣ ಆರ್ಥಿಕ ಮೂಲ ಸೌಕರ್ಯಗಳು,
ಅದರೊಳಗೆ ಶಕ್ತಿ ಅಂದರೆ ಇಂಧನ ಅಥವಾ ವಿದ್ಯುತ್ ಶಕ್ತಿ ಅಂತ ನಾವು ನೋಡ್ತೀವಿ. ಅದನ್ನು ಗ್ರಾಮೀಣ ಆರ್ಥಿಕ ಮೂಲಸೌಕರ್ಯಗಳ ಅಡಿಯಲ್ಲಿ ನೋಡ್ತಾ ಇದ್ದೀವಿ. ನೀರಾವರಿ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆಗಳು ಇವಿಷ್ಟನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕರ್ನಾಟಕದಲ್ಲಿ ಏನಿದೆ ಅಂತ. ಗ್ರಾಮೀಣ ಸಾಮಾಜಿಕ ಮೂಲಸೌಕರ್ಯಗಳು ಅಂದರೆ ಮುಖ್ಯವಾಗಿ ವಸತಿ, ಕುಡಿಯುವ ನೀರು, ಆರೋಗ್ಯ, ಒಳಚರಂಡಿ ಇವೆಲ್ಲ ನಾವು ಗ್ರಾಮೀಣ ಸಾಮಾಜಿಕ ಮೂಲಸೌಕರ್ಯ ಅಂದರೆ ಮೇನ್ಲಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಅಂತ ನಾವು ನೋಡ್ತೀವಿ. ಆ್ಯಂಡ್ ನ್ಯಾಚುರಲಿ ಹೆಲ್ತ್ಗೆ ಪೂರಕವಾಗಿ ಸ್ಯಾನಿಟೇಷನ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಅಂತ ನಾವು ನೋಡ್ತೀವಿ, ಹೌದಲ್ಲ? ಸೊ ಈಗ ಇವು ಒಂದಕ್ಕೊಂದು ಪೂರಕವಾಗಿ ಬರ್ತವೆ. ಸೊ ವಸತಿಗೆ ಸಂಬಂಧಿಸಿದ ಯೋಜನೆಗಳು ಯಾವ್ಯಾವ ಬಂದಿದ್ದಾವೆ, ಎಷ್ಟು ಜನ ವಸತಿ ರಹಿತರಾಗಿದ್ದಾರೆ, ಇತ್ತೀಚಿನ ಕಾರ್ಯಕ್ರಮಗಳು ಯಾವುದು ಇತ್ಯಾದಿ. ಕುಡಿಯುವ ನೀರು ಇವತ್ತು ನೋಡ್ತಾ ಇದ್ದೀರಿ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ ಇದೊಂದು ರಾಷ್ಟ್ರೀಯ ಯೋಜನೆ. ಅದನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಅನ್ನೋ ಹೆಸರಿನಿಂದ ಜಂಟಿಯಾಗಿ ಅದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಹುತೇಕ ಹಳ್ಳಿಗಳಿಗೆ ಇವತ್ತು ಕುಡಿಯುವ ನೀರು, ದ್ಯಾಟ್ ಟು ಪೈಪ್ಡ್ ವಾಟರ್ ಅಂತ ಹೇಳ್ತೀವಿ, ಅಥವಾ ವಾಟರ್ ಥ್ರೋ ಟ್ಯಾಪ್ ವಾಟರ್ ಅಂತ ಹೇಳ್ತಾ ಇದ್ದೀವಿ, ನಲ್ಲಿಯ ಮೂಲಕ ನೀರು, ಕುಡಿಯುವ ನೀರು ಅಂತ. ಸೊ ದಟ್ ದ ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ಟು ಪ್ರೊವೈಡ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅಂತ. ಆರೋಗ್ಯ ರಕ್ಷಣೆ ಹಾಗೂ ಒಳಚರಂಡಿ ಇದಕ್ಕಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಆರೋಗ್ಯ ಕಾರ್ಯಕ್ರಮಗಳು. ಸೊ ಗ್ರಾಮೀಣ ಆರೋಗ್ಯ ವ್ಯವಸ್ಥೆ ಹೇಗಿದೆ, ಇದಕ್ಕೆ ತುಂಬ ಕಂಪ್ಯಾರೇಟಿವ್ ಪಿಕ್ಚರ್ ಸಿಗುತ್ತದೆ ನಿಮಗೆ. ಇವತ್ತಿಗೂ ನಮ್ಮಲ್ಲಿ ಗ್ರಾಮೀಣ ಆರೋಗ್ಯ ವ್ಯವಸ್ಥೆ ತುಂಬ ಕೆಟ್ಟದಾಗಿ ಇದೆ. ಯಾಕಂದರೆ ಅಲ್ಲಿ ಆಸ್ಪತ್ರೆ ಇದ್ದರೆ ವೈದ್ಯರು ಇರೋದಿಲ್ಲ, ವೈದ್ಯರಿದ್ದರೆ ಮೆಡಿಸಿನ್ ಇರೋದಿಲ್ಲ, ಔಷಧಿ ಇರೋದಿಲ್ಲ. ಇಂಥ ಒಂದು ಕೆಟ್ಟ ಸ್ಥಿತಿ ಇರೋದನ್ನು ನೋಡ್ತೀವಿ. ಹಾಗೂ ಅದರ ಒದಗಿಸುವಿಕೆ, ವಿತರಣೆ ಎಷ್ಟರ ಮಟ್ಟಿಗೆ ಸರಿ ಇದೆ. ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಮೂಲಸೌಕರ್ಯಗಳ ಅಭಿವೃದ್ಧಿ. ಆರ್ಥಿಕ ಅಂತ ಬಂದರೆ ರೋಡ್ಸು, ಬ್ರಿಡ್ಜಸ್ಸು ಇತ್ಯಾದಿ, ಡ್ಯಾಮ್ಸ್, ಕೆನಾಲ್ಸ್ ಅವೆಲ್ಲ ಆರ್ಥಿಕ ಮೂಲಸೌಕರ್ಯಗಳು ಅಂತ ನಾವು ನೋಡ್ತಾ ಇದ್ದೀವಿ. ಬ್ಯಾಂಕಿಂಗ್. ಇನ್ನೊಂದು ಕಡೆ ನೋಡ್ರಿ, ರನ್ನಿಂಗ್ ಇದೇನು, ಕರೆಂಟ್ ಹೋಗಿ ಬಂತು. ಸೊ ಈ ಒಂದು ಆರ್ಥಿಕ ಮೂಲಸೌಕರ್ಯಗಳು ಮತ್ತು ಸಾಮಾಜಿಕ ಮೂಲಸೌಕರ್ಯಗಳು ಅವುಗಳ ಅಭಿವೃದ್ಧಿ. ಕರ್ನಾಟಕದಲ್ಲಿ ಗ್ರಾಮೀಣ ಮಾರುಕಟ್ಟೆಗಳು, ರೂರಲ್ ಮಾರ್ಕೆಟಿಂಗ್ ಸಿಸ್ಟಮ್. ಸೊ ಇದರ ಸಲುವಾಗಿ ಏನೇನು ವ್ಯವಸ್ಥೆ ಇದೆ ನಮ್ಮಲ್ಲಿ. ಮೇನ್ಲಿ ಗ್ರಾಮೀಣ ಮಾರುಕಟ್ಟೆ ಅಂತ ಬಂದರೆ ಕೃಷಿ ಮಾರುಕಟ್ಟೆ ಅಂತ ಆಗಲೇ ನಾವು ಒಂದು ನೋಡಿದ್ದೀವಿ. ಇಲ್ಲಿ ಗ್ರಾಮೀಣ ಮಾರುಕಟ್ಟೆ ಹೇಗಿದೆ, ಏನು ಅದಕ್ಕೆ ಸರ್ಕಾರದಿಂದ ವ್ಯವಸ್ಥೆ ಇದೆ. ಕರ್ನಾಟಕದಲ್ಲಿ ಗ್ರಾಮೀಣ ವಸತಿ ಹಾಗೂ ಆರೋಗ್ಯ ರಕ್ಷಣಾ ಯೋಜನೆಗಳು ಇವಿಷ್ಟನ್ನು ನಿಮಗೆ ಒನ್ ಬೈ ಒನ್ ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಾವು ವಿ ಹ್ಯಾವ್ ದ ಲಾಸ್ಟ್ ಚಾಪ್ಟರ್, ಗ್ರಾಮೀಣಾಭಿವೃದ್ಧಿಯ ಉಪಕ್ರಮಗಳು. ಇದು 6ನೇ ಅಧ್ಯಾಯದ ಮುಂದುವರೆದ ಭಾಗ ಅಂತ ತೊಳಬೇಕು ನೀವು. ನೋಡ್ರಿ, ಆಗಲೇ 4ನೇ ಅಧ್ಯಾಯದ ಮುಂದುವರೆದ ಭಾಗ 5ನೇ ಅಧ್ಯಾಯ ಅಂತ ನೋಡಿದ್ವಿ. ಈಗ 6ನೇ ಅಧ್ಯಾಯದ ಮುಂದುವರೆದ ಭಾಗ ಈ 7ನೇ ಅಧ್ಯಾಯ. ಬಡತನ ನಿರ್ಮೂಲನೆ, ಇದಕ್ಕೆ ಸಾಕಷ್ಟು ಪ್ರಯತ್ನಗಳು, ಸಾಕಷ್ಟು ಕಾರ್ಯಕ್ರಮಗಳು ಮೊದಲಿನಿಂದಲೂ ಆಗ್ತಾ ಬಂದಿದ್ದಾವೆ. ಪ್ರಸ್ತುತ ಯಾವ್ಯಾವ ಇದ್ದಾವೆ. ಉದ್ಯೋಗ ಸೃಜನೆ ಕಾರ್ಯಕ್ರಮಗಳು, ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್. ಈ ಉದ್ಯೋಗ ಸೃಜನೆ ಅಂತ ಬಂದಾಗ ಅಗೇನ್ ನಾವು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಮತ್ತು ಸರ್ಕಾರದಿಂದ ಕೊಡುವಂಥ ಉದ್ಯೋಗ ಕಾರ್ಯಕ್ರಮಗಳು ಅಂತ. ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಅನ್ನೋದನ್ನು ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳಿದ್ದಾವೆ. ಅದರೊಳಗೆ ಮೇನ್ಲಿ ನಾವು ಈ ಒಂದು NRLM ಅನ್ನುವಂಥದ್ದನ್ನು ಇರೋದನ್ನು ನೋಡ್ತಾ ಇದ್ದೀವಿ. NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ. ಹಾಗೆ NULM ಅಂತ ಕೂಡ ಇದೆ, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ. ಸೊ ಇವು 2 ಸಂಸ್ಥೆಗಳು ಅನುಕ್ರಮವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳೋದಕ್ಕೆ ಜನರಿಗೆ, ಯುವಕರಿಗೆ ಹೇಗೆ ನೆರವಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ಸರ್ಕಾರದಿಂದ ನೇರವಾಗಿ ಉದ್ಯೋಗ ಕಾರ್ಯಕ್ರಮಗಳು ಅಂತ ಬಂದಾಗ ಕಾಲಕ್ಕೆ ಹಲವಾರು, ಒಂದು ಕಾಲದೊಳಗೆ NREP ಅಂತ ಇತ್ತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಆನಂತರ RLIGP ಅನ್ನುವಂಥದ್ದು ಒಂದು ಬಂದಿತ್ತು, ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ. ಆನಂತರ ಅವು ಎರಡೂ ಕೂಡಿಸಿ JRY ಅಂತ ಆಯಿತು, ಜವಾಹರ್ ರೋಜ್ಗಾರ್ ಯೋಜನಾ ಅಂತ ಆಯಿತು. ಅದಾದ ಬಳಿಕ ಬಂದದ್ದು ತಮಗೆಲ್ಲರಿಗೂ ಗೊತ್ತಿದೆ, ತುಂಬ ಅತ್ಯಂತ ಮಹತ್ವವಾದದ್ದು ಮತ್ತು ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಕಾರ್ಯಕ್ರಮ ಇವತ್ತು ಭಾರತದಲ್ಲಿ ಅನುಷ್ಠಾನದಲ್ಲಿರೋದು MGNREGA ಅನ್ನುವಂಥದ್ದು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನುವಂಥದ್ದಿದೆ. ಸೊ ಇದರಡಿ ಒಳಗೆ ನಾವು ಈ ಉದ್ಯೋಗ ಸೃಜನೆ ಕಾರ್ಯಕ್ರಮ, ಪಂಚವಾರ್ಷಿಕ ಯೋಜನೆ ಹಾಗೂ ಅಂತರ್ಗತ ಬೆಳವಣಿಗೆ, ದಿಸ್ ಈಸ್ ಅನದರ್ ಕನ್ಸೆಪ್ಟ್.
ಅಂತರ್ಗತ ಬೆಳವಣಿಗೆ. ನಾವು ಆಗಲೇ ಒಂದು ಸಲ ನೋಡಿದ್ವಿ, ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯ ಏನು ವಿತರಣಾ ನ್ಯಾಯ ಅಂತ ನೋಡಿದ್ವಿ, ಗ್ರೋತ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಇದು ಅದಕ್ಕೆ ರಿಲೇಟೆಡ್, ಇದು ಅದಕ್ಕೆ ಸಂಬಂಧಪಟ್ಟಂಥ ಕನ್ಸೆಪ್ಟ್. ಇದು ಏನಂದರೆ ಇನ್ಕ್ಲೂಸಿವ್ ಗ್ರೋತ್ ಅಂತ, ಅಂತರ್ಗತ ಒಳಗೊಂಡ ಬೆಳವಣಿಗೆ, ಎಲ್ಲರನ್ನು ಒಳಗೊಂಡ ಬೆಳವಣಿಗೆ. ಸೊ ಏನಾಗಿದೆ, ನಮ್ಮಲ್ಲಿ ಬೆಳವಣಿಗೆ ಆಗಿದೆ, ಆದರೆ ಬೆಳವಣಿಗೆಯ ಲಾಭ ಕೇವಲ ಕೆಲವೇ ವರ್ಗಗಳಿಗೆ ಸಿಗ್ತಾ ಹೋಗಿದೆ. ಅದಕ್ಕಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಬೆಳವಣಿಗೆ ಸಾಧಿಸಬೇಕನ್ನೋದು ಈ ಅಂತರ್ಗತ ಬೆಳವಣಿಗೆ. ಗ್ರಾಮೀಣ ಹಣಕಾಸು ಸಂಸ್ಥೆಗಳು ಬಂದು ಯಾವ್ಯಾವು ಗ್ರಾಮೀಣ ಹಣಕಾಸು ಸಂಸ್ಥೆಗಳು ಯಾವಿದ್ದಾವೆ? ಬ್ಯಾಂಕ್ಗಳಿರ್ಬೋದು, ಪ್ರೈಮರಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಇರ್ಬೋದು, ಇತ್ಯಾದಿಗಳು. ಗ್ರಾಮಗಳ ಸಾರ್ವಜನಿಕ ಸ್ವತ್ತುಗಳ ಅಭಿವೃದ್ಧಿ, ಸಾರ್ವಜನಿಕ ಸ್ವತ್ತು, ಕೆರೆಗಳಿರ್ಬೋದು, ರಸ್ತೆಗಳಿರ್ಬೋದು, ಕೊಳಗಳಿರ್ಬೋದು, ಅಲ್ಲಿರುವಂಥ ಉಗ್ರಾಣಗಳಿರ್ಬೋದು, ಹೌದಾ, ಸ್ಥಳೀಯವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿರ್ಬೋದು ಇತ್ಯಾದಿ. ಹಾಗೂ ರಕ್ಷಣೆ, ಹಳ್ಳಿಗಳ ಹುಲ್ಲುಗಾವಲುಗಳು ನೋಡ್ರಿ, ಗ್ರೇಜಿಂಗ್ ಫೀಲ್ಡ್ಸ್ ಇನ್ ರೂರಲ್ ಏರಿಯಾಸ್. ಅರಣ್ಯದೊಳಗೆ ಎರಡು ಥರನಾದದ್ದು, ಈ ಒಂದು ರೆಗ್ಯುಲರ್ ಅರಣ್ಯ, ಇನ್ನೊಂದು ಸಾಮಾಜಿಕ ಅರಣ್ಯ. ಜಲಮೂಲಗಳು, ಕೆರೆಗಳು, ನದಿಗಳು, ಹಳ್ಳಗಳು, ಹೊಳೆಗಳು, ಜರಿಗಳು, ಇವೆಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನಗರ ಸೌಕರ್ಯ ಒದಗಿಸುವುದು, ಪುರ ಕನ್ಸೆಪ್ಟ್ ತಮಗೆಲ್ಲ ಗೊತ್ತಿದೆ. APJ ಅವರು ಕೊಟ್ಟಂಥದ್ದು, APJ ಅಬ್ದುಲ್ ಕಲಾಂ ಕೊಟ್ಟಂಥ ಒಂದು ಕನ್ಸೆಪ್ಟ್ ಯಾವುದಪ್ಪ ಅಂತ ಕೇಳಿದರೆ ಪುರ, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ಹಾಗಂದರೆ ಏನು, ಇದಕ್ಕಾಗಿ ಏನು ಮಾಡಲಾಗಿದೆ, ಇದಕ್ಕೀಗ ಏನು ಹೆಸರಿಟ್ಟು ಸದ್ಯ ಅನುಷ್ಠಾನಗೊಳಿಸಿದ್ದಾರೆ, ಅದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತೀನಿ. ಇನ್ನು ಕರ್ನಾಟಕದ ವಿಷಯ, ಅದೇ ವಿಷಯ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಏನೇನಿದೆ, ಎಷ್ಟೊಂದಿದೆ, ಅದೆಲ್ಲವನ್ನು ನಾನು ನಿಮ್ಗೆ ಕೊಡ್ತೀನಿ. ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳು, SHGs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇವು ಇವಾಗ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದ್ದಾವೆ, ಮುಖ್ಯವಾಗಿ ಮಹಿಳೆಯರ ಬದುಕಿನಲ್ಲಿ. ಸೊ ಏನು SHGs ಅಂದರೆ, ಹೇಗೆ ಸರ್ಕಾರ ಅವುಗಳಿಗೆ ನೆರವನ್ನು ನೀಡ್ತಾ ಇದೆ. ಹಾಗೂ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು, ಮೈಕ್ರೋ ಫೈನಾನ್ಷಿಯಲ್ ಆರ್ಗನೈಜೇಷನ್ಸ್, MFIs, ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, MFIs ಅಂತ. ಇದು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತು, ಮತ್ತು ಇದಕ್ಕಾಗಿ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ಮಾಡಿತು ಅನ್ನೋದನ್ನು ತಾವು ಗಮನಿಸಿರ್ಬೋದು. ಯಾಕಂದರೆ ಈ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಎಷ್ಟೋ ಶೋಷಣೆಯನ್ನು ಈ ಗ್ರಾಹಕರ ಮೇಲೆ ಮಾಡ್ತಾ ಇದ್ವು ಅನ್ನುವಂಥದ್ದು. ಹೀಗಾಗಿ ಎಷ್ಟೋ ಗ್ರಾಹಕರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಬಟ್ ಅಲ್ಲಿ ಎರಡು ವರ್ಷನ್ಗಳಿದ್ದಾವೆ, ವಿಚಾರಗಳಿದ್ದಾವೆ. ಯಾಕಂದರೆ ಕೆಲವರು ಹೇಳಿದರು, ಇಲ್ಲ ಅವರೆಲ್ಲ ರಿಜಿಸ್ಟರ್ಡ್ MFIsಗಳಲ್ಲ, ಯಾರೋ ಬೇನಾಮಿ ಬೋಗಸ್ MFIsಗಳು ಅಂತ ಕೆಲವರು ಹೇಳಿದರು. ಎಣಿವೆ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಕರ್ನಾಟಕದಲ್ಲಿ ಗ್ರಾಮೀಣ ಕೆರೆ ನಿರ್ವಹಣೆ, ಕುಡಿಯುವ ನೀರು, ನೈರ್ಮಲ್ಯ, ಆರೋಗ್ಯ ರಕ್ಷಣೆಗಾಗಿ ಬಾಹ್ಯ ನೆರವು ಅಂದರೆ ಹೊರಗಿನ ನೆರವು. ಸೊ ಏನೆಲ್ಲ ಇದೆ, ಇವೆಲ್ಲ ವಿಷಯಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ತಾವು ಕೂಡ ಇಲ್ಲಿ ನಾನೇ ಎಲ್ಲವನ್ನು ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ, ಅಥವಾ ಹೇಳಬಾರ್ದು. ಯಾಕಂದರೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಿರೋರು ತಾವು. ತಮಗೆ ಒಬ್ಬ ಮಾರ್ಗದರ್ಶಕನಾಗಿ ನಾನು ಮತ್ತು ಒಬ್ಬ ಅನುಭವಿಯಾಗಿ ನನ್ನ ಮಿತಿಯೊಳಗೆ ಎಷ್ಟೆಲ್ಲ ಏನು ಸಾಧ್ಯ ಇದೆಯೋ ಅಷ್ಟೆಲ್ಲ ಮಾಹಿತಿಯನ್ನು ಕೊಡೋದು, ಮತ್ತು ಆ ಮಾಹಿತಿಯನ್ನು ಏನು ಎಕ್ಸ್ಪ್ಲೇನ್ ಮಾಡೋದು, ತಿಳಿಸಿ ಹೇಳೋದು, ವಿವರಿಸಿ ಹೇಳೋದು, ಅರ್ಥೈಸಿ ಹೇಳುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ. ಅದು ತಮ್ಮ ಈ ಒಂದು ಪರೀಕ್ಷಾ ಸಿದ್ಧತೆ ಒಳಗೆ ನೆರವು ಆಗ್ತದೆ ಅಂತ ಹೇಳ್ತಾ, ಮತ್ತು ಇದಿಷ್ಟು ನಿಮಗೆ KS ಮುಖ್ಯ ಪರೀಕ್ಷೆ ಪತ್ರಿಕೆ 1ರಲ್ಲಿನ ವಿಭಾಗ 3ರ ಅಡಿಯಲ್ಲಿ ಬರುವಂಥ ಭಾರತದ ಆರ್ಥಿಕತೆಯ ಕುರಿತಾದಂಥ ಪಠ್ಯಕ್ರಮ ಮತ್ತು 7 ಅಧ್ಯಾಯಗಳ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಶುರು ಮಾಡೋಣ ಒಂದೊಂದೇ ಅಧ್ಯಾಯವನ್ನು ಅಂತ ಹೇಳ್ತಾ, ಈಗ ನಾನು ನಿಮ್ಮ ವಿದಾಯವನ್ನು ತೆಗೆದುಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.